ನರಕ ಅನ್ನೋದು ನಿಜಾನ? ಏನಾದ್ರೂ ತಪ್ಪನ್ನ ಮಾಡಿದ್ರೆ ನರಕದಲ್ಲಿ ನಮಗೆ ಕಠಿಣವಾದ ಶಿಕ್ಷೆ ಸಿಗುತ್ತೆ ಅನ್ನೋದನ್ನ ಕೇಳ್ಪಟ್ಟಿರ್ತೀವಿ. ಒಂದೊಂದು ತರದ ತಪ್ಪಿಗೂ ಒಂದೊಂದು ತರದ ಶಿಕ್ಷೆ ಇದೆ ಅನ್ನೋದನ್ನ ಕೇಳ್ಪಟ್ಟಿರ್ತೀವಿ. ಅದು ನಿಜಾನೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಅಕಸ್ಮಾತ್ ಆ ರೀತಿ ನರಕ ಅನ್ನೋದು ಒಂದು ಇದೆ ಅಂದ್ರೆ ಇವಾಗ ನಾವು ನೋಡ್ತಾ ಇದೀವಲ್ವಾ ಮೂವಿ, ಅದು ನಮಗೆ ನರಕಕ್ಕೇನೆ ಹೋಗಿದ್ದ ಬಂದ ಫೀಲ್ ಅನ್ನ ಕೊಡುತ್ತೆ. ನರಕ ಅಂದ್ರೆ ಏನು ಅದನ್ನ ನೋಡೋಕೆ ಆಸೆ ಪಡೋರು ಮಾತ್ರ ಈ ವಿಡಿಯೋವನ್ನ ನೋಡಿ. ಇವಾಗ್ಲೇ ಹೇಳ್ತಾ ಇದ್ದೀನಿ, ಹೃದಯ ದುರ್ಬಲ ಇರೋರು ಈ ವಿಡಿಯೋವನ್ನ ನೋಡಬೇಡಿ. ನೋಡ್ಬಿಟ್ಟು ಆಮೇಲೆ ಏನಕ್ಕೆ ನೋಡ್ದಿವಿ ಅಂತ ಫೀಲ್ ಮಾಡಿ ಕೂತ್ಕೋಬೇಡಿ. ಊಟ ಮಾಡ್ತಿರ್ಬೇಕಾದ್ರೆ ದಯವಿಟ್ಟು ನೋಡೋಕೆ ಹೋಗ್ಬೇಡಿ. ಚಿಕ್ಕ ಮಕ್ಕಳು ಅಯ್ಯೋಯ್ಯೋ ನೋಡ್ಲೇಬೇಡಿ. ಆದಷ್ಟು ಈ ವಿಡಿಯೋವನ್ನ ಎಲ್ಲರೂ ನೋಡೋ ರೀತಿನೇ ವಿಡಿಯೋ ಎಡಿಟಿಂಗ್ ಅನ್ನ ಮಾಡಿರ್ತೀವಿ. ಆದ್ರೂ ಹೇಗೆ ಬರುತ್ತೋ ಗೊತ್ತಿಲ್ಲ. ಸರಿ, ಓಕೆ, ಇವಾಗ ಡೈರೆಕ್ಟ್ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ತಂದೆ ತಾಯಿ ಕಪಲ್ ಅನ್ನ ತೋರಿಸ್ತಾರೆ. ಯಾವುದೇ ಜಾಗದಲ್ಲೂ ಡೆತ್ ಅನ್ನೋದು ಆಗಿದ್ರೆ ಆ ಜಾಗಕ್ಕೆ ಹೋಗಿ ಆ ಡೆಡ್ ಬಾಡಿಗೆ ಮಾಡುವ ಫ್ಯೂನರಲ್ ಕಾರ್ಯಗಳನ್ನ ಮಾಡಿಕೊಡ್ತಿರ್ತಾರೆ. ಅದೇನೆ ಅವರ ಬಿಸ್ನೆಸ್ ಆಗಿರುತ್ತೆ. ಇಲ್ಲಿ ಒಂದು ಹುಡುಗಿ ಸತ್ತೋಗಿದ್ದಾಳೆ, ಅವಳಿಗೆ ಮಾಡುವ ಕಾರ್ಯಗಳನ್ನ ಮಾಡೋದಕ್ಕಾಗಿ ಬಂದಿರ್ತಾರೆ. ಈ ತಂದೆ ತಾಯಿ ಕಪಲ್ಗೆ 4 ಜನರು ಮಕ್ಕಳಿರ್ತಾರೆ. ಅಣ್ಣ, ತಮ್ಮ, ತಂಗಿ, ಆಮೇಲೆ ಲಾಸ್ಟ್ ಅಲ್ಲಿ ಪುಟ್ಟ ಹುಡುಗಿ. ಎಲ್ಲರಿಗೂ ಆ ಡೆತ್ಗೆ ಇವಾಗ ಬಂದಿದ್ದಾರೆ. ಈ 4 ಮಕ್ಕಳಿಗೂ ಅವರ ತಂದೆ ಸ್ವರ್ಗ ನರಕ ಅನ್ನೋ ವಿಷಯವನ್ನ ಹೇಳ್ಕೊಟ್ಟು ಚೆನ್ನಾಗಿ ಬೆಳೆಸಿರ್ತಾರೆ. ಇವಾಗ ಕೂಡ ಸತ್ತಿರುವ ಹುಡುಗಿ ಸ್ವರ್ಗಕ್ಕೆ ಹೋಗಿರ್ತಾಳು ನರಕಕ್ಕೆ ಹೋಗಿರ್ತಾಳು ಅಂತಾನೆ ಡಿಸ್ಕಸ್ ಮಾಡ್ತಿರ್ತಾರೆ. ಆ ಚಿಕ್ಕ ಮಕ್ಕಳು ಸ್ವರ್ಗಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿರ್ಬಹುದು, ನರಕಕ್ಕೆ ಹೋದ್ರೆ ತುಂಬಾ ಕಠಿಣವಾದ ಶಿಕ್ಷೆಗಳನ್ನ ಅನುಭವಿಸಬೇಕಾಗಿರುತ್ತೆ. ಈ ರೀತಿಯೆಲ್ಲ ಆ ಪುಟ್ಟ ಮಕ್ಕಳು ಮಾತಾಡ್ಕೊತಿರ್ತಾರೆ. ಅದ್ರಲ್ಲಿ ಆ ತಂಗಿ ಹುಡುಗಿ ಏನು ಸದ್ದು ಕೇಳ್ತಾ ಇದೆಯಲ್ಲ ಅಂತ ಒಂದು ರೂಮಿನ ಪಕ್ಕಕ್ಕೆ ಹೋಗ್ತಾಳೆ. ಮೈಯೆಲ್ಲ ಸಣ್ಣಿಕೆ ಆಗಿ ಮೈ ಪೂರ್ತಿ ತೂತಾಗಿ ಚೈನಿಂದ ಕಟ್ಟಿ ಹಾಕಿರುವ ಹಾಗೆ ಆ ರೂಪ ಸಡನ್ ಆಗಿ ತಿರುಗಿ ನೋಡುತ್ತೆ. ನೋಡಿ, ಮುಖದಲ್ಲಿ ಕಣ್ಣು ಮೂಗು ಏನುವೇ ಇಲ್ಲ, ಎಲ್ಲ ಚಿದ್ರೆ ಆಗ್ಬಿಟ್ಟಿದೆ. ಇವಳು ನರಕದಲ್ಲಿ ಇದ್ದಾಳೆ ಅಂತ ಕಿರ್ಚ್ಕೋತಾವಳೆ ತಂಗಿ ಹುಡುಗಿ. ಇದನ್ನ ನೋಡಿದ ಸತ್ತೋಗಿದ್ದ ಹುಡುಗಿಯ ರಿಲೇಟಿವ್ಸ್ ಎಲ್ಲರೂ ಕೇಳಿ ತುಂಬಾನೇ ಬೇಜಾರಾಗ್ತಾರೆ. ತಂದೆ ಬೈತಾರೆ, ಛೇ ಏನೇ ಮಾತಾಡ್ತಾ ಇದೀಯ ನೀನು ಅಂತ. ಆಮೇಲೆನೆ ಈ ಮೂವಿಯ ಟೈಟಲ್ ಅನ್ನೇ ಹಾಕ್ತಾರೆ, ಸಿಕ್ಸಾ ನೆರಾಕ. ಇದೊಂದು ಇಂಡೋನೇಷಿಯನ್ ಮೂವಿ. ನಂತರ ಮಕ್ಕಳೆಲ್ಲ ದಿನಕ್ಕೆ 5 ಸಲ ದೇವರಿಗೆ ಪ್ರೇಯರ್ ಮಾಡ್ಕೋತಾರೆ. ಮನೆಯಲ್ಲಿ ತಂದೆ ತಾಯಿ ಮಕ್ಕಳನ್ನ ಚೆನ್ನಾಗಿನೇ ಬೆಳೆಸ್ತಿರ್ತಾರೆ. ಇವಾಗ ಪಕ್ಕದಲ್ಲಿ ಏನೋ ಡೆತ್ ಆಗ್ಬಿಟ್ಟಿದೆಯಂತೆ. ಅದಕ್ಕಾಗಿ ತಂದೆ ತಾಯಿ ಹೊರಟೋಗ್ತಾರೆ. ಇವಾಗ ಮಕ್ಕಳು ಅಲೋನ್ ಆಗಿ ಮನೇಲಿ ಇರ್ತಾ ಇರ್ಬೇಕಾದ್ರೆ ಫಟ್ ಅಂತ ಪವರ್ ಕಟ್ ಆಗುತ್ತೆ. ಸೊ ಪವರ್ ಕಟ್ ಆಗಿದ್ದ ತಕ್ಷಣ ತಂಗಿ ಹುಡುಗಿಯನ್ನ ಅಣ್ಣ ತಮ್ಮಂದಿರು ಮತ್ತೆ ಆ ಕೊನೆ ಹುಡುಗಿ ಮೂವರು ಸೇರ್ಕೊಂಡು ಬೆಡ್ಶೀಟ್ ಇಂದ ಕವರ್ ಮಾಡ್ಕೊಂಡು ದೆವ್ವ ಅಂತ ಹೇಳಿ ಆ ಹುಡುಗಿಯನ್ನ ಹೆದರ್ಸ್ತಿರ್ತಾರೆ. ಯಾಕೆಂದ್ರೆ ಆ ಹುಡುಗಿನೇ ಆ ಸತ್ತೋಗಿದ್ದ ಹುಡುಗಿ ನರಕದಲ್ಲಿ ಇದ್ಲೋ, ಅದನ್ನ ನಾನು ನೋಡ್ದೆ, ದೆವ್ವ ಅಂತ ಹೇಳಿ ನರಕದ ಬಗ್ಗೆನೇ ಜಾಸ್ತಿ ಮಾತಾಡಿರ್ತಾಳೆ. ನನ್ನನ್ನ ಹೆದರ್ಸ್ಬೇಡಿ ಅಂತ ಎಷ್ಟೋ ಕೇಳ್ಕೊತಾಳೆ ತಂಗಿ. ನಂತರ ಮಕ್ಕಳು ಎಲ್ಲರೂ ಚೆನ್ನಾಗಿ ಆಟ ಆಡಿನೇ ಟೈಮ್ ಹೋಗ್ತಾ ಇರುತ್ತೆ. ಇವರ ಮನೆ ಪಕ್ಕದಲ್ಲಿ ಒಂದು ನದಿ ಕೂಡ ಹೋಗ್ತಿರುತ್ತೆ. ಆ ನದಿಯನ್ನ ಕ್ರಾಸ್ ಮಾಡೋದಕ್ಕಾಗಿ ಒಂದು ಬ್ರಿಡ್ಜ್ ಅನ್ನ ಕೂಡ ಹಿಂದೆ ಕಟ್ಟಿರ್ತಾರೆ. ಆದ್ರಿಂದ ಇವರ ಮನೆಯಿಂದ ಬ್ರಿಡ್ಜ್ ನ ಮುಖಾಂತರ ಟೌನ್ ಗೆ ಹೋಗ್ಬೇಕು ಅಂದ್ರೆ ಅದು ತುಂಬಾನೇ ದೂರ ಆಗುತ್ತೆ. ಸೊ ಆದ್ರಿಂದ ನದಿಯಲ್ಲಿ ನೀರು ಕಡಿಮೆ ಇರಬೇಕಾದ್ರೆ ಆ ನದಿಯಿಂದಾನೇ ಕ್ರಾಸ್ ಮಾಡಿ ಈ ಕಡೆಗೆ ಬಂದ್ಬಿಡ್ತಿರ್ತಾರೆ. ಸೊ ಇವ್ರುಗಳು ಆ ರೀತಿ ನದಿಯನ್ನ ಕ್ರಾಸ್ ಮಾಡೋದಕ್ಕಾಗಿ ಒಂದು ಮಣ್ಣಿನ ಗುಡ್ಡೆ ರೀತಿ ಇರುತ್ತೆ. ಇವಾಗ ಇವ್ರುಗಳು ಆಟ ಆಡ್ತಾ ಇದ್ದಾರೆ ಅಲ್ವಾ, ಅವ್ರಗಳ ಹಿಂದೆ ನೋಡಿ ಮಣ್ಣಿನ ಗುಡ್ಡೆ ಕಾಣ್ತಾ ಇದೆ. ಆ ದಾರಿಯನ್ನ ಇವ್ರುಗಳೇ ಕ್ರಿಯೇಟ್ ಮಾಡಿರ್ತಾರೆ. ಅದ್ರಲ್ಲಿ ಕರೆಕ್ಟ್ ಆಗಿ ನಡ್ಕೊಂಡು ಹೋದ್ರೇನೆ ಸಾಕು, ನದಿಯನ್ನ ಈಸಿಯಾಗಿ ಕ್ರಾಸ್ ಮಾಡಿ ಇವ್ರುಗಳು ಬಂದ್ಬಿಡ್ಬಹುದು. ಹಾಗಿರ್ಬೇಕಾದ್ರೆ ಇವ್ರುಗಳಲ್ಲಿ ಲಾಸ್ಟ್ ಹುಡುಗಿ ಇದ್ದಾಳೆ ಅಲ್ವಾ, ಅವಳಿಗೆ ಹಾಡಾಡೋದಂದ್ರೆ ತುಂಬಾನೇ ಇಷ್ಟ ಅನ್ಸುತ್ತೆ. ಸೊ ಚಿಕ್ಕ ವಯಸ್ಸಿನಲ್ಲಿ ಮೈಕನ್ನ ಹಿಡ್ಕೊಂಡು ಹಾಡಿರೋ ರೀತಿ ಸೀನ್ ಮಾಡ್ತಿರ್ತಾಳೆ. ಆದ್ರೆ ಇವೆಲ್ಲ ಹಳೆ ಕತೆ. ಇವಾಗ 10 ವರ್ಷ ರನ್ ಆಗ್ಬಿಟ್ಟಿದೆ. ಇವಾಗ ಮಕ್ಕಳೆಲ್ಲ ಚೆನ್ನಾಗಿ ಬೆಳ್ಕೊಬಿಟ್ಟಿದ್ದಾರೆ. ಆವಾಗ ಕೂಡ ಲಾಸ್ಟ್ ಹುಡುಗಿ ಬಾತ್ರೂಮ್ ಅಲ್ಲಿ ಇದ್ದು ಹಾಡನ್ನ ಹೇಳ್ತಿರ್ತಾಳೆ. ಆವಾಗ ತಂದೆ ಬಂದು, ಎಷ್ಟು ಸಲ ನಾನು ನಿನಗೆ ಹೇಳಿದ್ದೀನಿ ಬಾತ್ರೂಮ್ ಅಲ್ಲಿ ಇದ್ದು ಹಾಡನ್ನ ಹೇಳ್ತಿರ್ಬೇಡ ಅಂತ ಬೈತಿರ್ತಾರೆ. ಸರಿಪ ಅಂತ ಹೇಳಿ ಸ್ನಾನವನ್ನ ಮುಗಿಸ್ಕೊಂಡು ಹೊರಗಡೆ ಬಂದ ಹುಡುಗಿ ಹಾಗೆ ಬೆಡ್ರೂಮ್ ಗೆ ಹೋಗ್ತಾಳೆ. ಅದೇ ಸಮಯದಲ್ಲಿ ಬೆಡ್ರೂಮ್ ಇಂದ ನಮ್ಮ ಲಾಸ್ಟ್ ಹುಡುಗಿಗೆ ಅಕ್ಕ, ಅಣ್ಣಂದಿರ್ ಹುಡುಗರಿಗೆ ತಂಗಿ, ಹಾಗೆ ಆ ತಂಗಿ ಹುಡುಗಿ ಹೊರಗಡೆ ಬರ್ತಾಳೆ. ಕೊನೆ ಹುಡುಗಿ ಒಳಗಡೆ ಹೋಗ್ತಾಳೆ. ತಂಗಿ ಕೈಯಲ್ಲಿ ಏನನ್ನು ಬಚ್ಚಿಟ್ಕೊಂಡೆ ಹೊರಗಡೆ ಬರ್ತಿರ್ತಾಳೆ. ಯಾರ ಹತ್ರ ಏನನ್ನ ತಗೊಂಡು ಹೋಗಿ ತೋರಿಸ್ತಾಳೆ ಅಂತ ನೋಡಿದ್ರೆ ಅದು ಅವರ ತಾಯಿ ಹತ್ರನೇ. ಅದು ಬೇರೆ ಏನೂ ಇಲ್ಲ, ಎಕ್ಸಾಮ್ ಪೇಪರ್. ಬರೀ 15 ಮಾರ್ಕ್ಸ್ ಅನ್ನ ತಗೊಂಡು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟಿದ್ದಾಳೆ ಹುಡುಗಿ. ಅಯ್ಯೋ ಮಾರ್ಕ್ಸ್ ತುಂಬಾ ಕಡಿಮೆ ತಗೋಬಿಟ್ಟಿದ್ಯಾ, ತಂದೆಗೆ ಗೊತ್ತಾದ್ರೆ ಅಷ್ಟೇ ಅಂತ ತಾಯಿ ಕೂಡ ಹೆದರ್ಕೊತಿರ್ತಾರೆ. ಆವಾಗ ತಮ್ಮ ಹುಡುಗ ಇದ್ದಾನೆ ಅಲ್ವಾ, ಅವನಿಗೆ ದೊಡ್ಡದಾಗಿ ಸ್ಟಡೀಸ್ ಏನು ಬರ್ತಾ ಇಲ್ಲ, ಏನಾದ್ರೂ ಲೋಕಲ್ ಕಾಲೇಜ್ ಅಲ್ಲಾದ್ರೂ ಸೀಟ್ ಸಿಗುತ್ತಾ ಅಂತ ನೋಡ್ತಿರ್ತಾರೆ. ಅದ್ರ ಬಗ್ಗೆ ತಾಯಿ ಹತ್ರ ಮಾತಾಡ್ತಿರ್ತಾನೆ. ಆಮೇಲೆ ಸಡನ್ ಆಗಿ ನೋಡಿದ್ರೆ ದೊಡ್ಡಣ್ಣ ಮನೆಗೆ ಬರ್ತಾನೆ. ಅವನನ್ನ ನೋಡಿದ ತಕ್ಷಣ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಓಡಿ ಬಂದು ತಪ್ಕೋತಾರೆ ಅವನನ್ನ. ಅವನು ಇವಾಗ ಸ್ಟಡೀಸ್ ಅನ್ನ ಮಾಡ್ತಾನೆ ಇರ್ಬೇಕಾದ್ರೆ ಪಾರ್ಟ್ ಟೈಮ್ ಆಗಿ ಅವನಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗು ಕೆಲಸ ಸಿಕ್ಕಿದೆಯಂತೆ. ಸೂಪರ್ ಅಲ್ವಾ. ಆದ್ರಿಂದ ತಂದೆ ತಕ್ಷಣ ಡೈನಿಂಗ್ ಟೇಬಲ್ ಅಲ್ಲಿ ಅವರಿಗೆ ಆಪೋಸಿಟ್ ಆಗಿ ಅವರಿಗೆ ಈಕ್ವಲ್ ಆಗಿ ಅವರ ಮಗನಿಗೆ ಒಂದು ಚೇರ್ ಅನ್ನ ಹಾಕಿ ಕೊಟ್ಟು ಅವನನ್ನ ಕೂರಿಸ್ತಾರೆ. ಆ ಹುಡುಗನು ಕೂತ್ಕೋತಾನೆ. ತಂದೆಗೆ ಗಿಫ್ಟ್ ಅನ್ನ ಕೊಡ್ತಾನೆ. ಹುಡುಗ ಏನನ್ನ ಕೊಟ್ಟಿದ್ದಾನೆ, ಒಂದು ಮೊಬೈಲ್ ಫೋನ್. ತಾಯಿಗೆ ಒಂದು ಗಿಫ್ಟ್ ಏನದು, ಒಂದು ಶಾಲ್ ರೀತಿಯ ಬಟ್ಟೆ. ಲಾಸ್ಟ್ ಹುಡುಗಿ, ನನಗೆ
ಏನು ಗಿಫ್ಟ್ ಅನ್ನ ತಂದಿದ್ದೀರಾ, ನಾನು ತುಂಬಾ ರಬ್ಬರ್ ಬ್ಯಾಂಡ್ಸ್ ಅನ್ನ ಕೇಳಿದ್ದೆ ಅಲ್ಲ ಅಂತ ಕೇಳ್ಬೇಕಾದ್ರೆ ನೋಡಿದ್ರೆ ಈ ಅಣ್ಣ ಹುಡುಗ ಪುಟ್ಟ ಮಕ್ಕಳಿಗೆ ಗೊಂಬೆಗಳನ್ನ ಗಿಫ್ಟ್ ಕೊಡೋ ರೀತಿ ಒಂದು ಚಿಕ್ಕ ಗೊಂಬೆಯನ್ನ ತಂದಿರ್ತಾವನೆ. ನಾನು ಬೆಳ್ಕೊಬಿಟ್ಟಿದ್ದೀನ, ಇದೆಲ್ಲ ನನಗೆ ಬೇಡ, ಅದು ಇದು ಅಂತ ಹೇಳಿ ಹುಡುಗಿ ಆಟ ಮಾಡ್ತಿರ್ತಾಳೆ. ಆ ರೀತಿ ಹುಡುಗಿ ಗಲಾಟೆ ಮಾಡಿ ಎದ್ದೇಳ್ಬೇಕಾದ್ರೆ ನಮ್ಮ ತಂಗಿ ಹುಡುಗಿ ಹೌಸ್ ಇಟ್ಟಿದ್ದ ಎಕ್ಸಾಮ್ ಪೇಪರ್ ಕೆಳಗಡೆ ಬಿದ್ದ್ಬಿಡುತ್ತೆ. ಇದನ್ನ ತಂದೆ ನೋಡ್ಬಿಡ್ತಾರೆ. ಊಟ ಮಾಡಿ ಎಲ್ಲರೂ ಹೋದ ಮೇಲೆ ಅದೇ ಟೇಬಲ್ ಅಲ್ಲೇ ನಮ್ಮ ತಂಗಿ ಹುಡುಗಿಯನ್ನ ಕೂರಿಸಿ ಕೈಯನ್ನು ತೋರ್ಸು ಅಂತ ಹೇಳಿ ಅವಳಿಗೆ ಪಟಾರ್ ಪಟಾರ್ ಅಂತ ಕೈಗೆ ಕಡ್ಡಿಯಿಂದ ಹೊಡಿತಾರೆ. ಏನಕ್ಕಾಗಿ ನೀನು ಈ ರೀತಿ ಫೇಲ್ ಆದೆ, ಎಷ್ಟು ಕಷ್ಟಪಟ್ಟು ನಿನ್ನನ್ನು ಓದಿಸ್ತಾ ಇದೀವಿ ಗೊತ್ತಾ ಅಂತ ಹೇಳಿ ಹೊಡಿತಿರ್ತಾರೆ. ಈ ಕಡೆ ತಾಯಿ ಆ ಸದ್ಯ ಇವರನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದಕ್ಕಾಗಿ ಕುರಾನನ್ನ ತಗೊಂಡು ಓದೋದಕ್ಕೆ ಶುರು ಮಾಡ್ತಾರೆ. ನನಗೆ ಧೈರ್ಯವನ್ನು ಕೊಡು ಅಂತ. ಯಾಕೆ ಅಂದ್ರೆ ಯಾವುದೇ ತಾಯಿ ಆಗಿದ್ರು ಸರಿ, ಅವರ ಮಕ್ಕಳಿಗೆ ಒಂದು ಕಷ್ಟ ಬರ್ತಿದೆ, ನೋವನ್ನು ಅನುಭವಿಸ್ತಿದ್ದಾರೆ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ನಿರೋಕೆ ಆಗುತ್ತಾ? ನಂತರ ನೋಡ್ಬೇಕಾದ್ರೆ ತಂದೆಗೆ ಒಂದು ಫೋನ್ ಕಾಲ್. ಪಕ್ಕದ ಊರಲ್ಲಿ ಏನೋ ಡೆತ್ ಆಗ್ಬಿಟ್ಟಿದೆ, ಆದ್ರಿಂದ ತಂದೆ ತಾಯಿ ಹೊರಡಬೇಕಾಗಿರುತ್ತೆ. ಅದೇ ಸಮಯದಲ್ಲಿ ಲಾಸ್ಟ್ ಹುಡುಗಿ ಅವಳ ರೂಮ್ ಅಲ್ಲಿ ಕೂತು ಏನೋ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ದೊಡ್ಡಣ್ಣ ಅವಳ ಹತ್ರ ಹೋಗ್ತಾನೆ, ಮತ್ತೆ ಅದೇ ಗೊಂಬೆಯನ್ನ ಕೊಡ್ತಾನೆ ಅವಳ ಕೈಗೆ. ಲೋ ಅಣ್ಣ, ಇದೆಲ್ಲ ನನಗೆ ಬೇಡ ಅಣ್ಣ ಅಂತ ಹೇಳ್ಬೇಕಾದ್ರೆ ನಂತರ ದೊಡ್ಡಣ್ಣ ಆ ಚಿಕ್ಕ ಹುಡುಗಿಗೆ ತುಂಬಾನೇ ಇಷ್ಟವಾಗಿದ್ದ ಒಂದು ಸಿಡಿಯನ್ನು ಕೊಡ್ತಾನೆ. ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರ್ತಾ ಇರುವ ಸಾಂಗಿನ ಟೇಪ್ ಅನ್ಸುತ್ತೆ. ಆಹಾ ಸೂಪರ್ ಅಣ್ಣ ಸೂಪರ್, ಹೇಗೆ ಸಿಕ್ತು ನಿನಗೆ ಈ ಸಿಡಿ? ಆಲ್ಬಮ್ ತುಂಬಾ ಚೆನ್ನಾಗಿರುತ್ತೆ ಅಣ್ಣ ಅಂತ ಅವರ ಅಣ್ಣನನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡಿ ಖುಷಿಯಿಂದ ಹೊಗಳ್ತಿರ್ತಾಳೆ. ಆ ಹುಡುಗಿಗೆ ಆ ಗಿಫ್ಟ್ ತುಂಬಾನೇ ಇಷ್ಟವಾಗ್ಬಿಟ್ಟಿರುತ್ತೆ. ನಂತರ ದೊಡ್ಡಣ್ಣ, ಸರಿ ನೀನು ಈ ಸಿಂಗಿಂಗ್ ಕಾಂಪಿಟೇಷನ್ ಗೆಲ್ಲ ರೆಡಿ ಆಗ್ತಿದ್ಯಲ್ಲ, ಅವೆಲ್ಲ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಂಗಿ ಹುಡುಗಿ, ನಾನು ಫೈನಲ್ ಕಾಂಪಿಟೇಷನ್ ಗೆ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ಅಣ್ಣ ಅಂತ ಹೇಳ್ತಿರ್ತಾಳೆ. ಅಣ್ಣ ಇದನ್ನ ಕೇಳ್ಬಿಟ್ಟು ಆಹಾ ಸೂಪರ್ ತಂಗಿ ಅಂತ ಅಪ್ರಿಶಿಯೇಟ್ ಮಾಡ್ತಾವನೆ. ಆ ಲಾಸ್ಟ್ ಕಾಂಪಿಟೇಷನ್ ಯಾವ ಸಾಂಗ್ ಅನ್ನ ಹಾಡ್ಬೇಕೋ ಅದನ್ನೇ ಇವಳ ಕೈಯಲ್ಲಿ ಇವಾಗ ಸಿಡಿಯಾಗಿ ಮಡಗಿದ್ದಾಳೆ. ಆದ್ರೆ ಇವತ್ತು ರಾತ್ರಿ 8 ಗಂಟೆಗೆ ಆ ಫೈನಲ್ ಸ್ಟೇಜ್ ಇರ್ತಾ ಇರೋದು. ತಂದೆ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ ಎಲ್ಲರ ಮುಂದೇನು ಸ್ಟೇಜ್ ಅಲ್ಲಿ ಹಾಡುವುದು ಚೆನ್ನಾಗಿರಲ್ಲ, ಆದ್ರಿಂದ ಬೇಡ ಅಂತ ಹೇಳಿರ್ತಾರೆ. ಫ್ಯೂಚರ್ ಗೆ ಸರಿ ಬರಲ್ಲ ಅಂತ ಹೇಳಿರ್ತಾರೆ. ಆದ್ರೆ ತಂಗಿಗೆ ಹಾಡ್ಬೇಕು ಅನ್ನೋದೇ ಆಸೆ ಆಗಿರುತ್ತೆ. ಇದನ್ನ ದೊಡ್ಡ ನಾನು ಅರ್ಥ ಮಾಡ್ಕೋತಾನೆ. ಅದೇ ಸಮಯದಲ್ಲಿ ಹಾಲ್ ಅಲ್ಲಿ ನೋಡ್ಬೇಕಾದ್ರೆ ತಂದೆ ತಾಯಿ ಈ ರೀತಿ ಪಕ್ಕದ ಊರಲ್ಲಿ ಡೆತ್ ಆಗ್ಬಿಟ್ಟಿದೆ, ನಾವಿಬ್ಬರು ಹೋಗಿದ್ದು ಬರ್ತೀವಿ ಅಂತ ಹೇಳ್ಬೇಕಾದ್ರೆ ಆವಾಗ ಲಾಸ್ಟ್ ಹುಡುಗಿ, ನಾನು ಬೇಕಾದ್ರೆ ಬರ್ಲಾ ನಿಮ್ಮ ಜೊತೆ ಅಂತ ನೈಸ್ ಮಾಡ್ತಿರ್ತಾವಳೆ. ಆದ್ರೂ ಇವರ ಮನ್ಸೊಳಗಡೆ ಆ ಲಾಸ್ಟ್ ಫೈನಲ್ ಸ್ಟೇಜ್ ಗೆ ಹೋಗಿ ಹಾಡನ್ನ ಹೇಳ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಆವಾಗ ಪಕ್ಕದಲ್ಲಿ ಇರುವ ತಂಗಿ, ಪರವಾಗಿಲ್ಲ ನಾನು ನೋಡ್ಕೋತೀನಿ, ನಾನು ಇವ್ರಗಳ ಹತ್ರ ಇರ್ತೀನಲ್ಲ ಅಂತ ಹೇಳ್ತಾವಳೆ. ಆದ್ರಿಂದ ತಂದೆ ತಾಯಿ ಬಾಯ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಮುದ್ದನ್ನ ಕೊಟ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ದೊಡ್ಡಣ್ಣನೇ, ನಾನು ಹೇಗಾದ್ರೂ ಆ ಲಾಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ನಿನ್ನ ಹಾಡ್ ಹೇಳಿಸ್ತೀನಿ ಅಂತ ಕೊನೆ ಹುಡುಗಿ ತಂಗಿಗಾಗಿ ತುಂಬಾನೇ ಸಪೋರ್ಟ್ ಮಾಡಿ ನಿಂತಿರ್ತಾವನೆ. ಅದಕ್ಕೆ ತಂಗಿ ಹುಡುಗಿ, ಇಲ್ಲ ಇಲ್ಲ ಆಲ್ರೆಡಿ ನಾನು 15 ಮಾರ್ಕ್ಸ್ ಅನ್ನ ತಗೊಂಡಿದ್ದೀನಿ ಅಂತ ತಂದೆ ಅವರು ಜೋರಾಗಿ ನನಗೆ ಹೊಡೆದು ಬಿಟ್ಟಿದ್ದಾರೆ. ನಾಳೆ ಬಿಟ್ಟು ಮತ್ತೆ ನನಗೆ ಎಕ್ಸಾಮ್ ಇರ್ತಾ ಇದೆ, ನಾನು ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತಾವಳೆ. ಅದಕ್ಕೆ ದೊಡ್ಡಣ್ಣ, ನೋಡು ಹೋದ್ರೆ ನಾವು ಎಲ್ಲರಿಗೂ ಒಟ್ಟಿಗೆನೆ ಆ ಪ್ರೋಗ್ರಾಮ್ ಗೆ ಹೋಗ್ಬೇಕು, ಯಾರೋ ಒಬ್ರು ಇಬ್ರನ್ನ ಮನೆಯಲ್ಲಿ ಅಲೋನಾಗಿ ಬಿಟ್ಬಿಟ್ಟು ಹೋಗೋಕೆ ಆಗಲ್ಲ, ಸೊ ನೀನು ಖಂಡಿತ ಬಂದೇ ಬರ್ತೀಯ ಅಂತ ಹಠ ಮಾಡ್ತಾರೆ. ಆವಾಗ ಇನ್ನೊಬ್ಬ ತಮ್ಮ, ನೀನು ಎಕ್ಸಾಮ್ ಅಲ್ಲಿ ಫೈಲ್ ಆಗ್ಬಿಟ್ರೆ ಆದ್ರಿಂದ ನರಕದಲ್ಲಿ ಯಾರು ನಿನಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಲ್ಲ, ಕಷ್ಟ ಕೊಡಲ್ಲ, ಸುಮ್ನೆ ಬಾ ನಮ್ಮ ಜೊತೆ ನೀನು ಪ್ರೋಗ್ರಾಮಿಗೆ ಅಂತ ಹೇಳಿ ಮಾತಾಡ್ತಾನೆ. ಅದಕ್ಕೆ ತಂಗಿ ಹುಡುಗಿನು ಸರಿ ಅಂತ ಒಪ್ಕೋತಾಳೆ. ಸೊ 4 ಜನರು ಹೊರಡ್ತಾರೆ. ಆದ್ರೆ ತುಂಬಾನೇ ಲೇಟ್ ಆಗ್ತಾ ಇದೆ. ಆದ್ರಿಂದ ರಾತ್ರಿ ಪ್ರೇಯರ್ ಇದೆ ಅಲ್ವಾ, ಒಂದು ದಿನಕ್ಕೆ 5 ಸಲ ಪ್ರೇಯರ್ ಅನ್ನ ಮಾಡ್ತಾರೆ ಅಲ್ವಾ. ಸೊ ರಾತ್ರಿ ಒಂದು ಪ್ರೇಯರ್ ಇದೆಯಲ್ಲ, ಟೈಮ್ ಆಗ್ತಾ ಇದೆಯಲ್ಲ ಅಂತ ಕೇಳ್ಬೇಕಾದ್ರೆ ಹೋಗೋ ದಾರಿಯಲ್ಲಿ ಮಸೂದಿ ಇರುತ್ತೆ ಅಲ್ವಾ, ಅಲ್ಲಿ ಪ್ರೇಯರ್ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾವನೆ ದೊಡ್ಡಣ್ಣ. ತಂಗಿ ಹುಡುಗಿಗೆ ಪ್ರೇಯರ್ ಅನ್ನಾದ್ರೂ ಮಾಡಿ ಹೊರಡೋಣ ಅನ್ನೋದೇ ಅವಳ ಅಭಿಪ್ರಾಯವಾಗಿ ಇರುತ್ತೆ. ಊಟ ಮಾಡ್ಬಿಟ್ಟು ಫಟ್ ಅಂತ ಪ್ರೇಯರ್ ಅನ್ನ ಮಾಡೋಣ ಅನ್ಕೋಬೇಕಾದ್ರೆ ಅಷ್ಟರಲ್ಲಿ ಟೈಮ್ ಆಯ್ತು ಬಾ ಅಂತ ಅಣ್ಣ ತಮ್ಮಂದರು ಕರ್ಕೊಂಡು ಹೊರಡ್ತಾರೆ. ಈ ಕಡೆ ಡೆತ್ ಆಗಿರುವ ಮನೆಗೆ ತಂದೆ ತಾಯಿ ಬಂದು ತಲುಪಿರ್ತಾರೆ. ಆ ಮನೇಲಿ ಇರೋರು ಎಲ್ಲರಿಗೂ ಸಮಾಧಾನವನ್ನ ಮಾಡ್ತಿರ್ತಾರೆ. ಈ ಕಡೆ ನಮ್ಮ 4 ಹುಡುಗರು ತುಂಬಾನೇ ಲೇಟ್ ಆಗ್ಬಿಟ್ಟಿದೆ ಅಂತ, ಬ್ರಿಡ್ಜ್ ಮೇಲೆ ಹೋದ್ರೆ ಇನ್ನವೇ ತುಂಬಾನೇ ಲೇಟ್ ಆಗ್ಬಿಡುತ್ತೆ ಅಂತ ನದಿಯನ್ನ ಡೈರೆಕ್ಟ್ ಆಗಿ ಕ್ರಾಸ್ ಮಾಡಿ ಹೋಗ್ಬಿಡೋಣ ಅಂತ ಹೊರಡ್ತಿರ್ತಾರೆ. ಅದೇ ಸಮಯದಲ್ಲಿ ಆಪೋಸಿಟ್ ಅಲ್ಲಿ ಒಂದು ಬಿಳಿ ಕಣ್ಣು ಇರುವ ತಾತ ಮತ್ತೆ ಅವರ ಜೊತೆಗೆ ಇನ್ನೊಬ್ಬ ತಾತ ಕೂಡ ಬರ್ತಾರೆ. ಅವ್ರುಗಳು ನಮ್ಮ ಹುಡುಗರನ್ನು ನೋಡ್ಬಿಟ್ಟು, ಇಷ್ಟೊತ್ತಲ್ಲಿ ನೀವು ಏನಕ್ಕೆ ನದಿ ಸೈಡ್ ಅಲ್ಲಿ ಹೋಗ್ತಾ ಇದ್ದೀರಾ, ಆ ಕಡೆ ಎಲ್ಲ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದ್ರಲ್ಲೂ ದೊಡ್ಡವನಿದಾನ, ಇವ್ರುಗಳ ದೊಡ್ಡ ಫ್ಯಾಮಿಲಿನ ಸೇರಿದ ಹುಡುಗರು ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ದೊಡ್ಡ ಮಗ ಇದಾನ, ದೊಡ್ಡ ಹುಡುಗ ಇದಾನ ಅನ್ನೋದನ್ನ ಕೇಳ್ತಿರ್ತಾರೆ ತಾತ. ತಕ್ಷಣ ದೊಡ್ಡ ಹುಡುಗ, ಇಲ್ಲ ನಮಗೆ ಟೈಮ್ ಆಗ್ಬಿಟ್ಟಿದೆ, ನಾವು ಹೊರಡ್ಬೇಕು ಅಂತ ಅಲ್ಲಿಂದ ಹೊರಡ್ತಾರೆ. ಹೋಗ್ಬಿಡಿ ಅಂತ ಹೇಳ್ಕೊಂಡೆ ಆ ವೈಟ್ ಕಣ್ಣು ತಾತ ಆ ಕಡೆ ಹೋಗ್ತಿರ್ತಾರೆ. ಈ ಕಡೆ ತಂಗಿ ಒಂದು ಚೂರು ಇಷ್ಟನೇ ಇಲ್ಲದೆ, ಅವಳ ಮನಸ್ಸಿಗೆ ಒಪ್ಪಿಗೆನೇ ಇಲ್ಲದೇನೆ ಈ ಅಣ್ಣ ತಮ್ಮಂದಿರ ಜೊತೆ ಸೇರಿ ಆ ನದಿಯನ್ನ ಕ್ರಾಸ್ ಮಾಡೋದಕ್ಕೆ ಬರ್ತಿರ್ತಾಳೆ. ಎಲ್ಲರೂ ಛತ್ರಿಯನ್ನ ಹಿಡ್ಕೊಂಡಿರ್ತಾರೆ. ಮಳೆ ಬೇರೆ ಜೋರಾಗಿ ಬರೋದಕ್ಕೆ ಶುರುವಾಗುತ್ತೆ. ನಾವು ಆ ಮಣ್ಣಿನ ಗುಡ್ಡೆ ಮೇಲೆ ನಡೆದು ಕ್ರಾಸ್ ಅನ್ನ ಮಾಡ್ಬಿಡೋಣ ಅಂತ ನಿಧಾನಕ್ಕೆ ನಡೆಯೋದಕ್ಕೆ ಶುರು ಮಾಡ್ತಾರೆ ಹುಡುಗರು. ಆ ಕಡೆ ನೋಡಿದ್ರೆ
ಡೆತ್ ಆಗಿರುವ ಮನೆಯಲ್ಲಿ ಪವರ್ ಕಟ್ ಆಗಿರುತ್ತೆ. ಆದ್ರಿಂದ ಎಲ್ಲರೂ ಕ್ಯಾಂಡಲ್ ಲೈಟ್ ಅನ್ನ ಕತ್ಸಿ ಅದರ ಬೆಳಕಿನಲ್ಲೇ ಮಿಕ್ಕಿದ ಕಾರ್ಯಗಳನ್ನ ಮಾಡ್ತಿರ್ತಾರೆ. ಆವಾಗ ತಾಯಿ ಅವರಿಗೆ ಏನೋ ಒಂದು ತಪ್ಪು ನಡೆಯಲಿದೆ ಅನ್ನೋ ರೀತಿ ಅವರ ಮನಸ್ಸೊಳಗಡೆ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕಿದ ಹಾಗೆ ಅಲ್ಲಿ ಸತ್ತು ಬಿದ್ದಿರುವ ಡೆಡ್ ಬಾಡಿ ಸಡನ್ ಆಗಿ ಇವರನ್ನ ನೋಡಿ ಕಣ್ಬಿಟ್ಟು ಜೋರಾಗಿ ಕಿರ್ಚ್ಕೊಳ್ಳೋ ರೀತಿ ಅವರ ಕಣ್ಣಿಗೆ ಫೀಲ್ ಆಗ್ತಿರುತ್ತೆ. ಅದೇ ತರ ಈ ಕಡೆ ನೋಡ್ಬೇಕಾದ್ರೆ ಮಣ್ಣಿನ ಗುಡ್ಡೆ ಮೇಲೆ ನಡೆದು ಹೋಗ್ತಿದ್ರಲ್ವಾ ನಮ್ಮ ಹುಡುಗರು, ಸ್ಲಿಪ್ ಆಗಿ ಎಲ್ಲರೂ ಇವಾಗ ನದಿ ಒಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ. ಮಳೆ ಬೇರೆ ಜೋರಾಗಿ ಬರ್ತಿದೆ ಅಲ್ವಾ, ಅದರಿಂದ ನೀರಿನ ನಾಟ್ ಜಾಸ್ತಿ ಆಗಿ ನಮ್ಮ ಹುಡುಗರನ್ನ ಹಾಗೆ ಕೊಚ್ಚಿ ಹೋಗುತ್ತೆ. ಆ ರೀತಿ ಕೊಚ್ಚಿ ಹೋಗ್ಬೇಕಾದ್ರೇನೆ 4 ಜನರಲ್ಲಿ ಇಬ್ಬರು ಕಲ್ಲು ಬಂಡೆಗಳ ಮೇಲೆ ಡ್ಯಾಶ್ ಮಾಡಿ ಏಟಾಗಿ ಹೋಗ್ತಿರ್ತಾರೆ. ಮಳೆ ಬಿದ್ದು ಇವಾಗ ನೀರು ನಮ್ಮ ಹುಡುಗರನ್ನ ಕೊಚ್ಚಿ ಹೋಗ್ತಿರುತ್ತೆ. ಅದು ಒಂದು ದೊಡ್ಡ ಪಾತಾಳಕ್ಕೆ ಹೋಗ್ತಿರುತ್ತೆ. ದೊಡ್ಡ ಫಾಲ್ಸ್ ಆಗಿದೆ. ಈ ಕಡೆ ಕಾರ್ಯಕ್ರಮ ಎಲ್ಲವನ್ನು ಮುಗಿಸ್ಕೊಂಡು ತಂದೆ ತಾಯಿ ಅವರ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದ್ರೆ ಮಕ್ಕಳನ್ನ ಕಾಣ್ತಾ ಇಲ್ಲ. ಅಯ್ಯೋಯ್ಯೋ ಹುಡುಗರನ್ನ ಕಾಣ್ತಾ ಇಲ್ವಲ್ಲ ಅಂತ ಗಾಬರಿಯಾಗಿ ತಂದೆ ತಾಯಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಒಳಗಡೆ ಬಂದು ನೋಡ್ಬೇಕಾದ್ರೆ ಬಾತ್ರೂಮ್ ಅಲ್ಲಿ ಯಾರೋ ನಿಂತಿರೋ ಹಾಗೆ ಕಾಣುತ್ತೆ. ಆದ್ರಿಂದ ತಾಯಿ ಮೇ ಬಿ ಲಾಸ್ಟ್ ಹುಡುಗಿಯಾಗೆ ಇರ್ಬೇಕು ಅಂತ ಹತ್ರ ಹೋಗಿ ನೋಡ್ತಾರೆ. ಕರೆದ್ರೆ ಅದು ತಿರುಗಿನೇ ನೋಡ್ತಾ ಇಲ್ಲ. ಸೊ ಶೋಲ್ಡರ್ ಮೇಲೆ ಕೈಯನ್ನ ಇಟ್ಟು ತಿರುಗಿಸ್ತಾರೆ. ಹಾಗೆ ತಿರುಗಬೇಕಾದ್ರೆ ಆ ಹುಡುಗಿಯ ಕಣ್ಣೆಲ್ಲ ವೈಟ್ ಆಗಿರುತ್ತೆ. ಅದೇ ಸಮಯದಲ್ಲಿ ಹಿಂದೆಯಿಂದ ಅಂತ ಬಾಯನ್ನು ಓಪನ್ ಮಾಡ್ಬೇಕಾದ್ರೆ ಬ್ಲಡ್ ವಾಮಿಟ್ ಮಾಡೋ ರೀತಿ ಕಾಣುತ್ತೆ. ನೆಕ್ಸ್ಟ್ 1 ಸೆಕೆಂಡ್ ಅಲ್ಲಿ ಎಲ್ಲವೂ ಕನಸಿನ ರೀತಿ ತಾಯಿಗೆ ಫೀಲ್ ಆಗಿರುತ್ತೆ. ಏನೋ ಸಮಥಿಂಗ್ ರಾಂಗ್ ಅನ್ನೋದನ್ನ ಅರ್ಥ ಮಾಡ್ಕೊಂಡ ತಂದೆ ಹಾಗೆ ಕೂತು ಪ್ರೇಯರನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ತಾಯಿನು ತಂದೆ ಹಿಂದೆ ನಿಂತೇನೆ ಅವರು ಪ್ರೇಯರನ್ನ ಮಾಡ್ತಿರ್ತಾರೆ. ಆ ರೀತಿ ಅವರು ಪ್ರೇಯರನ್ನ ಮಾಡ್ತಿರ್ಬೇಕಾದ್ರೇನೆ ಮಕ್ಕಳು ನಮ್ಮನ್ನ ಕಾಪಾಡಿ ಅಂತ ಕಿರ್ಚ್ಕೊಳ್ಳುವ ಸದ್ದಾಗ್ತಿರುತ್ತೆ. ಏನು ಕೇವ್ ಒಳಗಡೆ ಇರೋ ರೀತಿ, ಭೂಮಿಯ ಪಾತಾಳದಲ್ಲಿ ಸಿಗಾಕೊಂಡಿರೋ ರೀತಿ ಸದ್ದು ಅವರ ಕಿವಿಗೆ ಕೇಳ್ತಾನೆ ಇರುತ್ತೆ ತಂದೆ ತಾಯಿ ಅವರಿಗೆ. ರಾತ್ರಿ ಅವರ ಕೈಯಲ್ಲಿ ಸರಿಯಾಗಿ ನಿದ್ದೆ ಕೂಡ ಮಾಡೋಕೆ ಆಗಲ್ಲ. ನೆಕ್ಸ್ಟ್ ದಿನ ನೋಡ್ಬೇಕಾದ್ರೆ ನ್ಯಾಷನಲ್ ರೆಸ್ಕ್ಯೂ ಟೀಮ್, ಆಂಬ್ಯುಲೆನ್ಸ್, ಫೈರ್ ಸ್ಟೇಷನ್ ಪೀಪಲ್ ಎಲ್ಲರೂ ಆ ನದಿಯನ್ನ ತರವಾಗಿ ಚೆಕ್ ಮಾಡ್ತಾರೆ. ನಂತರ ಕೆಲವೊಬ್ರು ಮನೆಗೆ ಬಂದು ನಿನ್ನ ಮಕ್ಕಳು ನದಿಯನ್ನ ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ನದಿ ನೀರಲ್ಲಿ ಕೊಚ್ಚಿ ಹೋದ್ರು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ತಂದೆ ತಾಯಿಗೆ ದೊಡ್ಡದಾಗಿ ಶಾಕ್ ಆಗುತ್ತೆ. ಹಗಲು ರಾತ್ರಿ ನೋಡದೆ ಬಿಡದೆ ಹುಡುಕಿ ನೋಡ್ಬೇಕಾದ್ರೆ ಕೊನೆಗೆ ಒಂದು ಬಾಡಿ ಸಿಗುತ್ತೆ. ತಂದೆಯವರು ಹೌದು ದೊಡ್ಡ ಮಗನ ಡೆಡ್ ಬಾಡಿಯನ್ನ ಕಂಡು ಹಿಡಿದು ಬಿಟ್ಟಿದ್ದಾರೆ. ಆದ್ರೆ ಸತ್ತೋಗಿರುವ ಹುಡುಗ ಕಣ್ಣನ್ನ ಬಿಡ್ತಾ ಇಲ್ಲ. ಆದ್ರೆ ಎಲ್ಲಿ ಕಣ್ಣನ್ನ ಬಿಟ್ಟು ಎಚ್ಚರೆ ಆಗ್ತಾ ಇದ್ದಾನೆ ಅಂತ ನೋಡಿದ್ರೆ ನರಕದಲ್ಲಿ ಕಣ್ಣನ್ನ ಬಿಟ್ಟು ಎಚ್ಚರೆ ಆಗ್ತಾ ಇದ್ದಾನೆ. ನರಕದಲ್ಲಿ ಅವನು ಇದ್ದಾನೆ ಅನ್ನೋದು ಅವನಿಗೆ ಕೂಡ ಗೊತ್ತಾಗ್ತಾ ಇಲ್ಲ. ತನ್ನ ತಮ್ಮ ಮತ್ತೆ ತಂಗಿಯರ ಹೆಸರನ್ನ ಹೇಳಿ ಅವ್ರುಗಳನ್ನ ಕೂಗ್ತಾ ಇರ್ತಾನೆ. ಯಾವುದೋ ಪಾತಾಳಕ್ಕೆ ಅವನು ಬಿದ್ದಿರೋ ರೀತಿ ಅವನು ಫೀಲ್ ಮಾಡ್ತಿರ್ತಾನೆ. ಆದ್ರೆ ಒಳಗಡೆಯಿಂದ ಚಿತ್ರಹಿಂಸೆ ಕೊಡಲಾಗ್ತಿರುವ ಸದ್ದುಗಳು ಕೇಳ್ತಿರುತ್ತೆ. ಕಾಪಾಡಿ ಅಂತ ಕಿರ್ಚ್ಕೊಂಡು ಅಳ್ತಾ ಇರುವ ಸದ್ದು. ಅಲ್ಲಲ್ಲಿ ಚೈನ್ ಗಳಿಂದ ಕಟ್ಟಿ ಹಾಕಲಾಗಿರುವ ಮನುಷ್ಯರುಗಳನ್ನ ನೋಡ್ತಾನೆ. ನೋಡಿ ಶಾಕ್ ಆಗ್ತಾನೆ. ತುಂಬಾ ಜನರನ್ನ ಚೈನ್ ಗಳಿಂದ ಕಟ್ಟಿ ಹಾಕಿಟ್ಟಿರ್ತಾರೆ. ಕೆಲವೊಬ್ಬರಿಗೆ ರಾಡ್ ಅನ್ನ ಬಾಯಿಗೆ ಚುಚ್ಚಿ ಹಿಂದೆಯಿಂದ ತೆಗ್ದಿರ್ತಾರೆ. ಅಂತವ್ರಗಳನ್ನ ಹಾಗೆ ನಿಲ್ಸಿರ್ತಾರೆ ರಾಡಿನ ಮೇಲೆ. ಅವ್ರಗಳಿಗೆ ಜೀವ ಇರುತ್ತೆ. ಇಂತಹ ಚಿತ್ರಹಿಂಸೆಯನ್ನು ಕೊಡ್ಬೇಕಾದ್ರೆ ಭೂಮಿಯಲ್ಲಿ ಇರೋರು ತೀರೋಗ್ಬಿಡ್ತಾರೆ. ಆದರೆ ನರಕದಲ್ಲಿ ಮರಣಕ್ಕಿಂತ ಹೆಚ್ಚಾದ ನೋವಿರುತ್ತೆ. ಆದ್ರೆ ಮರಣ ಮಾತ್ರ ಇರಲ್ಲ. ಯಾಕೆಂದ್ರೆ ಆಲ್ರೆಡಿ ಸತ್ತು ತಾನೇ ನರಕಕ್ಕೇನೆ ಬಂದಿರೋದು. ಆ ಕಡೆ ಚೆನ್ನಾಗಿ ಕಬ್ಬಣವನ್ನ ಬಿಸಿ ಮಾಡಿ ಹಾಗೆ ಒಬ್ಬನ ಬಾಯಿ ಒಳಗಡೆ ಬಿಟ್ಟು ತೆಗಿತಾರೆ. ಒಬ್ಬನಿಗೆ ಏನು ಅಂದ್ರೆ ಅವನ ನಾಲ್ಗೆಯನ್ನ ಕರಕರ ಅಂತ ಕಟ್ ಮಾಡಿ ತೆಗಿತಾರೆ. ಕೆಲವೊಬ್ರು ಬ್ಲಡ್ ವಾಮಿಟ್ ಮಾಡ್ಕೋತಾರೆ. ಅದರಲ್ಲಿ ಇನ್ನೊಬ್ಬರು ಆ ಬ್ಲಡ್ ವಾಮಿಟ್ ಅನ್ನೇ ತಗೊಂಡು ಹೋಗಿ ಇನ್ನೊಬ್ಬರಿಗೆ ತಿನ್ನಿಸ್ತಾರೆ. ಅಯ್ಯೋಯ್ಯೋ ನೋಡೋಕೇನೆ ಆಗ್ತಿಲ್ಲ. ಅಷ್ಟೇ ದೊಡ್ಡ ಹುಡುಗನನ್ನ ಎಳ್ಕೊಂಡು ಹೋಗಿ ಅವನ ಕತ್ತಿಗೆ ಒಂದು ಕಾಲೋರನ್ನ ಹಾಕಿ ಲಾಕ್ ಮಾಡಿ ಇಡ್ತಾನೆ. ಹಾಗೆ ಮೆಲ್ಟ್ ಆಗಿ ಬರ್ತಿರುತ್ತೆ ಅಲ್ವಾ. ಆ ವಲ್ಕೊನ ಕೆಳಗಡೆ ಬೀಳ್ಬೇಕಾದ್ರೆ ಆ ಜಾಗದಲ್ಲಿ ಒಬ್ಬನನ್ನ ಹಿಡಿದು ಅವನ ತಲೆಯನ್ನ ವಲ್ಕೊನೋಗಿ ತೋರಿಸ್ತಾರೆ. ಅಷ್ಟೇ ತಲೆ ಒಳಗಡೆ ಇರ್ತಾ ಇರುವ ಮೆದ್ಲು, ಅವನ ಮುಖ, ಸ್ಕಿನ್ ಎಲ್ಲವೇ ಹಾಗೆ ಮೆಲ್ಟ್ ಆಗಿ ಸುರಿಯುತ್ತೆ. ಅಷ್ಟೇ ನೆಕ್ಸ್ಟ್ ನಮ್ಮ ಹುಡುಗನ ಕತ್ತಲ್ಲಿ ಇರುವ ಕಾಲರನ್ನ ಬಿಚ್ಚಿಬಿಟ್ಟು ದೊಡ್ಡನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ನಾನು ಬರಲ್ಲ ಅಂತ ಹಠ ಮಾಡ್ತಾನೆ. ಕಿರ್ಚ್ಕೋತಾನೆ ಹುಡುಗ. ಅವನ 2 ಕೈಗಳನ್ನು ಚೈನ್ ಇಂದ ಕಟ್ಟಿ ಹಾಕಿ ಒಂದು ದೊಡ್ಡ ಸಿಸರ್ ಅನ್ನು ತರ್ತಾರೆ. ಅಷ್ಟೇ ನಮ್ಮ ಹುಡುಗನ ನಾಲ್ಗೆಯನ್ನ ಹೊರಗಡೆ ಜೋರಾಗಿ ಎಳೆದು ಅವನ ನಾಲ್ಗೆಯನ್ನ ಕಟ್ ಮಾಡಿ ಬಿಸಾಕ್ತಾರೆ. ಸುಳ್ಳುಗಳನ್ನ ಹೇಳಿದ್ರೆ ಅವರ ನಾಲ್ಗೆಯನ್ನ ಕತ್ತರಿಸಲಾಗುತ್ತೆ ಅಂತ ಕುರಾನ್ ಅಲ್ಲಿ ಹೇಳಿದೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಮತ್ತೆ ಅವನಿಗೆ ನಾಲ್ಗೆ ಬೆಳ್ಕೊಬಿಡುತ್ತೆ. ಕಟ್ ಮಾಡಲಾಗಿದ್ದ ನಾಲಿಗೆ ಮತ್ತೆ ಬಂದ್ಬಿಟ್ಟಿದೆ. ಆಮೇಲೆ ಮತ್ತೆ ಅದೇ ನಾಲ್ಗೆಯನ್ನ ಕಟ್ ಮಾಡ್ತಾರೆ. ಮತ್ತೆ ಬೆಳ್ಕೊಳ್ಳುತ್ತೆ, ಮತ್ತೆ ಕಟ್ ಮಾಡ್ತಾರೆ. ಈ ರೀತಿಯ ನರಕದ ಕಷ್ಟ ಸುಳ್ಳು ಹೇಳೋರಿಗೆ ಸಿಗುತ್ತೆ. ಪ್ರೇಯರ್ ಮಾಡ್ಬಿಟ್ಟ ಅಂತ ತಾಯಿ ಕೇಳಿರ್ತಾರೆ. ಆದ್ರೆ ಇವನು ಮೊಬೈಲ್ ಅಲ್ಲಿ ಗೇಮ್ ಅನ್ನ ಆಟ ಆಡ್ಕೊಂಡು ಪ್ರೇಯರ್ ಅನ್ನ ಮಾಡ್ಬಿಟ್ಟೆ ಅಂತ ಅವರ ತಾಯಿ ಹತ್ರ ಸುಳ್ಳನ್ನ ಹೇಳಿರ್ತಾನೆ. ಅದಕ್ಕಾದ ಶಿಕ್ಷೆಯನ್ನೇ ಇವಾಗ ನಮ್ಮ ಹುಡುಗ ನರಕದಲ್ಲಿ ಅನುಭವಿಸ್ತಾ ಇರೋದು. ಈ ಕಡೆ ನೋಡಿದ್ರೆ ತಂದೆ ಅವರಿಗೆ ಮತ್ತೆ 2ನೇ ಡೆಡ್ ಬಾಡಿನೂ ಸಿಗುತ್ತೆ. 2ನೇ ಮಗನ ಡೆಡ್ ಬಾಡಿ. ಪಾಪ ಆ ಹುಡುಗನು ಸತ್ತೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಸತ್ತೋಗಿದ್ದ ಡೆಡ್ ಬಾಡಿಗಳನ್ನ ತಗೊಂಡು ಬಂದು ಅದಕ್ಕಾದ ಕಾರ್ಯಗಳನ್ನ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ನರಕದಲ್ಲಿ 2ನೇ ಹುಡುಗನನ್ನ ತೋರಿಸ್ತಾರೆ. ಹೆಲ್ಮೆಟ್ ತರ ಅವನ ತಲೆಗೆ ಒಂದು ಮಾಸ್ಕ್ ಅನ್ನ ಹಾಕಿ ಕಣ್ಣಿನ ಒಳಗಡೆ ಹಾಗೆ ಒಂದು ರಾಡ್ ಅನ್ನ ಬಿಟ್ಟು ನುಳಿದು ಹೊರಗಡೆ ತೆಗಿತಾರೆ. ಅದೇ ತರ ಇನ್ನೊಂದು ಕಣ್ಣಿಗೂ ರಾಡ್ ಅನ್ನ ಬಿಟ್ಟು ನುಳಿತಾರೆ. ಕಣ್ಣಿನ ಕರು
ಹಾಗೆ ಹೊರಗಡೆ ಬಂದು ತುಪ್ಪಕ್ಕಂತ ಬೀಳುತ್ತೆ. ನೋಡ್ಬಾರ್ದನ್ನ ನೋಡಿದವರಿಗೆ ಸಿಗುವ ಶಿಕ್ಷೆ ಇದು. ಕೆಲವೊಬ್ಬರ ಮುಖಕ್ಕೇನೆ ಶಾರ್ಪ್ ಆಗಿರುವ ಕಬ್ಬಣವನ್ನ ಬಿಸಿ ಮಾಡಿ ಮುಖಕ್ಕೇನೆ ಚುಚ್ಚುತ್ತಿರ್ತಾರೆ. ಕಣ್ಣು ಕಾಣದೇ ಇರುವ ಎರಡನೇ ಹುಡುಗ ಅಲ್ಲೇನೆ ಅದೇ ಜಾಗದಲ್ಲೇನೆ ದೊಡ್ಡನನ ಮುಂದೆನೆ ಇರ್ತಾನೆ. ಹೆಲ್ಮೆಟ್ ಮಾಸ್ಕ್ ಅನ್ನ ಹಾಕೊಂಡಿರುವ ಹುಡುಗನನ್ನ ನೋಡಿದ ದೊಡ್ಡನ ಅವನ ಹತ್ರ ಹೋಗಿ ಅವನಿಗೆ ಹಾಕೊಟ್ಟಿರುವ ಮಾಸ್ಕ್ ಅನ್ನ ರಿಮೂವ್ ಮಾಡಿ ನೋಡ್ಬೇಕಲ್ಲ ಅವನ ಮುಖನನ್ನ. ನೋಡ್ಬಾರ್ದನ್ನ ನೋಡಿದವರಿಗೆ ಸಿಗುವ ಶಿಕ್ಷೆ ಅವನ ಕಣ್ಣು ಎರಡು ಇಲ್ಲ, ಜಾಗದಲ್ಲಿ ದೊಡ್ಡ ದೊಡ್ಡ ತೂತುಗಳೇ ಇರ್ತಾ ಇರೋದು. ಈ ತಮ್ಮ ಹುಡುಗ ಅವನ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲದೆ 2-3 ಚೇಷ್ಟೆ ಕೆಲಸಗಳನ್ನ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಹುಡುಗ ಸ್ವಲ್ಪ ಪ್ಲೇ ಬಾಯ್ ರೀತಿ ಸುತ್ತಾಡ್ತಿದ್ದಾನೆ. ಈ ದೊಡ್ಡನ ಆ ಸಮಯದಲ್ಲಿ ಸುಮ್ನೆ ಇರದೆ, ಲೋ ತಮ್ಮ, ಪಕ್ಕದಲ್ಲಿ ಒಂದು ಮಸಾಜ್ ಪಾರ್ಲರ್ ಅನ್ನು ಓಪನ್ ಮಾಡಿದ್ದಾರೆ ಕಣೋ, ಆ ಜಾಗಕ್ಕೆ ಖಂಡಿತ ಕೊರಿಯ ಹುಡುಗಿರೆಲ್ಲ ಬಂದಿದ್ದಾರೆ ಅಂತೆ, ಬಾ ನಾವಿಬ್ರು ಮಸಾಜ್ಗೆ ಹೋಗಿದ್ದು ಬರೋಣ ಅಂತ ಚಿಕ್ಕ ಹುಡುಗನಿಗೆ ಕೀ ಕೊಟ್ಟು ಇವನು ಹಾಳೋಗಿದ್ದು ಮಾತ್ರವೇ ಅಲ್ಲದೆ ಅವನ ತಮ್ಮನನ್ನು ಹಾಳು ಮಾಡಿರ್ತಾನೆ. ಸೊ ಈ ರೀತಿ ಬಾಯಿಂದ ಇನ್ನೊಬ್ಬರನ್ನ ತಪ್ಪು ಮಾಡಿಸಿದವರಿಗೆ ಎಂತಹ ಶಿಕ್ಷೆ ಗೊತ್ತಾ? ಕಬ್ಬಣವನ್ನು ಚೆನ್ನಾಗಿ ಬಿಸಿ ಮಾಡಿ ಅದೇ ಬಾಯಿಯ ಒಳಗಡೆ ಈ ಕಡೆ ಬಿಟ್ಟು ಆ ಕಡೆ ಹೊರಗಡೆ ತೆಗೆಯೋದು. ದೊಡ್ಡವನು ಮಾಡಿದ ತಪ್ಪಿಗೆ ಇವಾಗ ಕಷ್ಟಗಳನ್ನು ಅನುಭವಿಸ್ತಿದ್ದಾನೆ. ಇಲ್ಲಿ ಮನೆಯಲ್ಲಿ ನೋಡ್ಬೇಕಾದ್ರೆ ಇಬ್ಬರ ಹುಡುಗರ ಡೆಡ್ ಬಾಡಿಯನ್ನು ನೀಟಾಗಿ ಅರೇಂಜ್ ಮಾಡ್ತಿರ್ತಾರೆ. ತಾಯಿಯವರು ಎರಡನೇ ಮಗನ ರೂಮ್ ಅನ್ನ ಹೋಗಿ ಚೆಕ್ ಮಾಡ್ತಾರೆ. ಆವಾಗ ಹುಡುಗ ಹುಡುಗಿಯರ ಜೊತೆ ತುಂಬಾ ಫೋಟೋಸ್ ಗಳನ್ನ ತಗೊಂಡಿರೋದು ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದು ಮಾತ್ರ ಇಲ್ಲ, ಕಾಂಡಮ್ಸ್ ನೆಲ್ಲ ಪ್ಯಾಕೆಟ್ ಆಗಿ ಮಡಗಿದ್ದಾನೆ ಹುಡುಗ. ತಾಯಿಯವರು ಅದನ್ನೆಲ್ಲ ನೋಡ್ಬಿಟ್ಟು ಅಯ್ಯೋಯ್ಯೋ ನನ್ನ ಮಗ ಈ ರೀತಿ ಇದ್ದಿದ್ದಾನಲ್ಲ ಅಂತ ತುಂಬಾನೇ ಬೇಜಾರಾಗ್ತಾರೆ. ಅವಾಗ ಗರ್ಲ್ ಫ್ರೆಂಡ್ಸ್ ಅನ್ನ ಚೇಂಜ್ ಮಾಡ್ತಾನೆ ಇದ್ದಿದ್ದಾನೆ ಅನ್ಸುತ್ತೆ ಹುಡುಗ. ಇವಾಗ ಕೊನೆದಾಗಿ ಇದ್ದಿದ್ದ ಗರ್ಲ್ ಫ್ರೆಂಡ್ ಇವನು ಇವಾಗ ಸತ್ತೋಗಿರುವ ವಿಷಯವನ್ನ ತಿಳಿದು ಅವರ ಮನೆಗೆ ಬಂದು ಓ ಅಂತ ಅಳ್ತಿರ್ತಾವಳೆ. ಅದೇ ಸಮಯದಲ್ಲಿ ಸುತ್ತ ಇರೋರೆಲ್ಲ ಮಾತಾಡ್ತಿರುವ ವಿಷಯ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಇವನು ವರ್ಷಕ್ಕೆ ಒಂದು ಹುಡುಗಿಯನ್ನ ಚೇಂಜ್ ಮಾಡ್ತಿರ್ತಾನೆ. ಮೇ ಬಿ ಈ ಹುಡುಗಿನೇ ಇವಾಗಿರುವ ಗರ್ಲ್ ಫ್ರೆಂಡ್ ಅನ್ಸುತ್ತೆ ಅಂತೆಲ್ಲ ಎಲ್ಲರೂ ಮಾತಾಡ್ಕೊತಿರ್ತಾರೆ. ತಾಯಿ ಇದನ್ನೆಲ್ಲ ಕೇಳಿ ತುಂಬಾನೇ ಬೇಜಾರಾಗ್ತಾರೆ. ಹಾಗೆ ಅವರ ಮಕ್ಕಳ ಡೆಡ್ ಬಾಡೀಸ್ ಅನ್ನೇ ನೋಡ್ತಿರ್ತಾರೆ. ಇಲ್ಲಿ ನರಕದಲ್ಲಿ ಆ ತಮ್ಮ ಹುಡುಗ ಇದ್ದಾನೆ ಅಲ್ಲ, ಬಿಸಿಯಾಗಿ ಇರ್ತಾ ಇರುವ ಬೊಲ್ಕುನು ಹಾಗೆ ಸುರಿತಿರುತ್ತೆ. ಆ ಜಾಗಕ್ಕೆ ತಮ್ಮ ಹುಡುಗನನ್ನು ಗೆಳೆದು ಬಂದು ಆ ಬೊಲ್ಕನ ಒಳಗಡೆ ಹಾಗೆ ತಳ್ಳಿ ಬಿಟ್ಬಿಡ್ತಾರೆ. ಏನು ಆ ಹುಡುಗನಿಗೆ ಏನುವೇ ಆಗಿಲ್ವಲ್ಲ ಅಂತ ನೋಡಿದ್ರೆ ಅವನು ಬಿದ್ದಿದ್ದ ಜಾಗದಲ್ಲಿ ಬರೀ ಮಣ್ಣು ಮಾತ್ರನೇ ಇದ್ದಿದೆ. ಅವನನ್ನ ಸುತ್ತ ಇವಾಗ್ಲೇನೆ ಆ ಬೆಂಕಿಯ ಜ್ವಾಲೆ ಹತ್ರ ಬರ್ತಿದೆ. ಅವನನ್ನ ಕೆಳಗಡೆ ತಳ್ಳಿದ್ರಲ್ಲಿ ಅವನ ಮೈಯಲ್ಲಿ ಇದ್ದಿದ್ದ ಸ್ಕಿನ್, ಮೂಳೆ, ನರ ಎಲ್ಲವೇ ಚಿದ್ರೆ ಆಗ್ಬಿಟ್ಟಿರುತ್ತೆ. ಆದ್ರೂ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಅವನಿಗೆ ಎಲ್ಲವೂ ಸರಿ ಹೋಗ್ಬಿಡುತ್ತೆ. ಮತ್ತೆ ಅವನನ್ನ ಕೆಳಗಡೆ ತಳ್ತಾರೆ. ಮತ್ತೆ ಅದೇ ಏಟಾಗುತ್ತೆ. ಮತ್ತೆ ನೋವಿನಿಂದ ಒದ್ದಾಡ್ತಾನೆ. ಮತ್ತೆ ಎಲ್ಲವೂ ನಾರ್ಮಲ್ ಆಗ್ಬಿಡುತ್ತೆ. ಒಳ್ಳೆ ಕಂಡೀಷನ್ ಗೆ ಬರ್ತಾನೆ. ನಂತರ ನಮ್ಮ ಹುಡುಗನ ತಲೆ ಜುಟ್ಟನ್ನ ಟೋಟಲ್ ಆಗಿ ಹಿಡಿದು ಹಾಗೆ ಮೇಲೆತ್ತುತ್ತಾರೆ. ಅದೇ ರೀತಿನೇ ದೊಡ್ಡನನ್ನ ತಲೆಯನ್ನು ಹಿಡಿದು ಯಾರೋ ಒಬ್ಬರು ಮೇಲೆತ್ತುತ್ತಾರೆ. ದೊಡ್ಡನನ್ನ ಹಾಗೆ ಬೊಲ್ಕನ ಒಳಗಡೆನೆ ತಳ್ಬಿಟ್ಟಿರ್ತಾರೆ. ಅಷ್ಟೇ ಮೈಯೆಲ್ಲ ಸುಟ್ಟು ಮತ್ತೆ ಬದುಕ್ತಿರ್ತಾನೆ. ಈ ಕಡೆ ನೋಡಿದ್ರೆ ಯಾವನೋ ತಿನ್ಬಿಟ್ಟು ಬ್ಲಡ್ ವಾಮಿಟ್ ಮಾಡಿರೋ ಗೆಡ್ಡೆಗಳನ್ನ ನಮ್ಮ ಎರಡನೇ ಹುಡುಗನನ್ನ ಬಿಟ್ಟು ತಿನ್ನಿಸ್ತಾರೆ. ಈ ಕಡೆ ಬೊಲ್ಕನ ಒಳಗಡೆ ಬಿದ್ದೋಗಿದ್ದ ದೊಡ್ಡನನಿಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅವನ ಮೈಯೆಲ್ಲ ಹಾಗೆ ಸುಟ್ಟು ಮೆಲ್ಟ್ ಆಗಿ ಹೋಗಿದ್ರು ಕೂಡ ಇವಾಗ ಮತ್ತೆ ಅವನಿಗೆ ಸ್ಕಿನ್, ಚರ್ಮ ಎಲ್ಲವೂ ಬೆಳೆದು ಮತ್ತೆ ರಿಕವರ್ ಆಗ್ಬಿಟ್ಟಿರ್ತಾನೆ. ಅವನಿಗೆ ನೆಕ್ಸ್ಟ್ ಶಿಕ್ಷೆ ಏನು ಅಂದ್ರೆ ಮುಖಕ್ಕೆ ಜೋರಾಗಿ ಹೊಡೆದು ಮುಖದ ಒಳಗಡೆ ಇರ್ತಾ ಇರುವ ಸಾಂಬಾರೆಲ್ಲ ಆಚೆ ಬರೋ ಮಟ್ಟಿಗೆ ಬೀಳುತ್ತೆ ಏಟು. ಇಲ್ಲಿ ಭೂಮಿಯಲ್ಲಿ ತಂದೆ ಅವರ ಮಕ್ಕಳ ಡೆಡ್ ಬಾಡೀಸ್ ಅನ್ನು ನೋಡಿ ನಿಮ್ಮ ಜೊತೆ ಹುಟ್ಟಿದ್ದ ತಂಗಿ ಅವ್ರಗಳ ಡೆಡ್ ಬಾಡಿ ಸಿಗ್ಲೇ ಇಲ್ಲ. ಸೊ ಅವ್ರಗಳ ಡೆಡ್ ಬಾಡಿ ಸಿಗೋವರೆಗೂ ನಿಮ್ಮನ್ನ ಹಾಗೆ ಈ ಮನೆಯಲ್ಲೇ ಮಡಗಿರ್ತೀನಿ ಬಾಡಿಗಳಾಗಿ ಅನ್ನೋ ರೀತಿ ಹೇಳಿ ಬೇಜಾರಾಗ್ತಿರ್ತಾರೆ. ನಂತರ ನೋಡ್ಬೇಕಾದ್ರೆ ನದಿಯಲ್ಲಿ ತಂಗಿ ಹುಡುಗಿ ಬಾಡಿ ಸಿಕ್ಕಿರುತ್ತೆ. ಆದ್ರೆ ಇದ್ರಲ್ಲಿ ಅದೃಷ್ಟ ಏನು ಅಂದ್ರೆ ಆ ಹುಡುಗಿ ಇನ್ನ ಸತ್ತಿಲ್ಲ. ಹಾಸ್ಪಿಟಲ್ಗೆ ತಂದು ಸೇರಿಸಿದಾರಂತೆ. ಮ್ಯಾಟರ್ ಗೊತ್ತಾಗಿದ್ದ ತಕ್ಷಣ ತಂದೆ ತಾಯಿ ಹಾಸ್ಪಿಟಲ್ಗೆ ಬಂದು ನೋಡ್ತಾರೆ. ಈ ಹುಡುಗಿ ಒಳ್ಳೆ ಹುಡುಗಿ, ಹೆದರಿಕೆ ಇರುವ ಹುಡುಗಿ. ಆದ್ರಿಂದ ಚಿಕ್ಕ ವಯಸ್ಸಿನಿಂದ ಅವಳ ಕರ್ತವ್ಯ, ಅವಳ ಕಾರ್ಯಗಳನ್ನ, ಅವಳ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡಿ ಬರ್ತಾ ಇದ್ದ ಹುಡುಗಿ. 100% ಅಕ್ಯುರೇಟ್ ಆಗಿ ಎಲ್ಲರೂ ಒಳ್ಳೆಯವರಾಗಿ ಇದ್ಬಿಡೋಕೆ ಆಗಲ್ಲ ಅಲ್ವಾ, ಕರೆಕ್ಟ್ ಆಗಿ ಮಾಡ್ತಾ ಇರೋಕ್ಕೂ ಆಗಲ್ಲ ಅಲ್ವಾ. ಆದಷ್ಟು ಎಲ್ಲವನ್ನು ಮಾಡ್ತಾ ಇದ್ಲು. ಅಂತಹ ಹುಡುಗಿನೇ ಇವಾಗ ಕ್ರಿಟಿಕಲ್ ಆದ ಸ್ಟೇಜ್ ಅಲ್ಲಿ ಇರ್ತಿದ್ದಾಳೆ. ಕೋಮಾ ಸ್ಟೇಜ್ ಅಲ್ಲಿ ಇರ್ತಾ ಇದ್ದಾಳಂತೆ. ಮತ್ತೆ ಅವಳು ಎದ್ದೇಳ್ತಾಳೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ನೋಡಿದ್ರೆ ಇವಾಗ ತಂಗಿ ಹುಡುಗಿನೂ ನರಕದಲ್ಲಿ ಎಚ್ಚರ ಆಗೋ ರೀತಿ ತೋರಿಸ್ತಾರೆ. ತುಂಬಾ ಜನರ ನಾಲ್ಗೆಯನ್ನ ಎಲ್ಲರೂ ಕತ್ತರಿಸ್ತಿರ್ತಾರೆ. ಯಾಕೆ ಅಂದ್ರೆ ಅಸಾಲ್ಟ್ ಆಗಿ ಎಲ್ಲರೂ ಸುಳ್ಳನ್ನ ಹೇಳ್ತಾರೆ ಅಲ್ವಾ. ಆದ್ರಿಂದ ಎಲ್ಲರಿಗೂ ಮತ್ತೆ ನಾಲ್ಗೆಯನ್ನ ಕಟ್ ಮಾಡ್ತಾನೆ ಇರ್ತಾರೆ. ಮತ್ತೆ ಅದು ಬೆಳ್ಕೋತಾನೆ ಇರುತ್ತೆ. ಈ ರೀತಿ ರಿಪೀಟೆಡ್ ಆಗಿ ನಡೀತಾ ಇರುತ್ತೆ. ಇಲ್ಲಿ ಸಾವಿನ ಮನೆಗೆ ಬಂದಿರೋರು ತಂದೆಯವರ ಮುಂದೆನೆ ಈ ಹುಡುಗರು ಹೇಗೆ ಚಿಕ್ಕದಿನಿಂದ ಬೆಳೆದ್ರು ಅನ್ನೋ ವಿಷಯವನ್ನ ಮಾತಾಡ್ಕೋತಾರೆ. ವಿಷಯವನ್ನ ಕೇಳ್ಪಟ್ರ ಈ ತಂದೆಯವರಿಗೆ ಯಾರನ್ನ ಇಷ್ಟ ಆಗಲ್ವೋ ಅಂತಹ ಹುಡುಗಿನೇ ಇವಾಗ ಜೀವಂತವಾಗಿ ತಪ್ಪಿಸ್ಕೊಬಿಟ್ಟಿದ್ದಾಳಂತೆ. ಆ ಹುಡುಗಿಯನ್ನೇ ಹಾಸ್ಪಿಟಲ್ ಅಲ್ಲಿ ಇವಾಗ ಸೇರಿಸಿದಾರಂತೆ ಅಂತ ತಂದೆಯ ಕಿವಿಗೇನೆ ಬೀಳೋ ರೀತಿ ಮಾತಾಡ್ಕೊತಿರ್ತಾರೆ. ನಂತರ 15 ಮಾರ್ಕ್ಸ್ ಅನ್ನ ತಗೊಂಡಿರ್ತಾಳೆ ಅಲ್ವಾ ಹುಡುಗಿ. ಆ ಪೇಪರ್ ಅನ್ನ ತಗೊಂಡು ತಂದೆ ಇದಕ್ಕಾಗ ನನ್ನ ಮಗಳಿಗೆ ನಾನು ಅಷ್ಟು ಜೋರಾಗಿ ಹೊಡೆದೆ ಅನ್ನೋ ರೀತಿ ಫೀಲ್ ಮಾಡ್ತಿರ್ತಾರೆ. ಆಮೇಲೆ ಆ ಹುಡುಗಿ ಅವಳ ಬುಕ್ ಅನ್ನ ನೋಡ್ಬೇಕಾದ್ರೆ ಆ ಹುಡುಗಿ ಅವಳ ಬುಕ್ ಅಲ್ಲಿ ಕೂಡ ನನ್ನ ತಂದೆ ತುಂಬಾನೇ ಸ್ಟ್ರಿಕ್ಟ್, ಆದ್ರೆ ಅವರು ಆ ರೀತಿ ಇರೋದೇನೆ ನನ್ನನ್ನ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡು
ಕರ್ಕೊಂಡು ಹೋಗೋದಕ್ಕಾಗಿ ಅಂತೆಲ್ಲ ಬರ್ದಿಟ್ಟಿರ್ತಾಳೆ ಹುಡುಗಿ. ಇದನ್ನೆಲ್ಲ ನೋಡಿ ತಂದೆ ತುಂಬಾನೇ ಬೇಜಾರಾಗ್ತಿರ್ತಾರೆ. ಚಿಕ್ಕ ವಯಸ್ಸಿನಿಂದಾನೇ ಆ ಹುಡುಗಿಗೆ ದೆವ್ವ ಅಂದ್ರೇನೆ ತುಂಬಾನೇ ಹೆದರಿಕೆ. ನಾನು ದೆವ್ವವನ್ನ ನೋಡ್ದೆ ಅಂತೆಲ್ಲ ಹೇಳಿ ಗಲಾಟೆ ಮಾಡಿದ್ದಿರ್ತಾಳೆ. ಅಲ್ಬೇಡ ಸುಮ್ನೆ ನೀರನ್ನ ಕುಡಿ ಅಂತ ತಂದೆ ಆವಾಗ ಕೂಡ ಸ್ಟ್ರಿಕ್ಟ್ ಆಗಿನೇ ಬಿಹೇವ್ ಮಾಡಿರ್ತಾರೆ. ಆ ಫ್ಲಾಶ್ ಬ್ಯಾಕ್ ಅನ್ನೆಲ್ಲ ಇವಾಗ ನಮಗೆ ತೋರಿಸ್ತಾರೆ. ಅವರ ಮಗಳು ತುಂಬಾನೇ ವೀಕ್ ಆಗಿ ಇರೋದನ್ನ ಅವರ ಹೆಂಡತಿ ಹತ್ರ ಹೇಳ್ತಿರ್ತಾರೆ ತಂದೆ. ಸಾವು ನಡೆದಿರುವ ಮನೆಗೇನೆ ಹೋಗಿ ಅಲ್ಲಿರುವ ಡೆಡ್ ಬಾಡಿಗೆ ಲಾಸ್ಟ್ ಕರ್ಮಗಳನ್ನ ಕಾರ್ಯಗಳನ್ನ ಮಾಡುವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ನಮಗೆ ಹುಟ್ಟಿದ ಮಗಳು ಏನು ಅಂದ್ರೆ ದೆವ್ವಕ್ಕೆ ಹೆದರ್ಕೋತಾ ಇದ್ದಾಳಲ್ಲ ಅಂತ ಕೇಳ್ತಿರ್ತಾರೆ. ಇವಾಗ ಪ್ರೆಸೆಂಟ್ ಹಾಸ್ಪಿಟಲ್ ಅಲ್ಲಿ ನಮ್ಮ ತಂಗಿ ಹುಡುಗಿ ಮಲ್ಗಿರ್ಬೇಕಾದ್ರೆ ಅವಳ ಪಕ್ಕದಲ್ಲೇ ತಾಯಿ ಹಾಗೆ ತಲೆ ಚಾಚಿ ಮಲ್ಗಿರ್ತಾರೆ. ಆ ವೈಟ್ ಕಣ್ಣು ತಾತ ಇದ್ದಾರೆ ಅಲ್ವಾ, ಅವರು ನಮ್ಮ ಹುಡುಗರ ತಂದೆಯವರನ್ನ ನೋಡ್ಬೇಕು ಅಂತ ಅವರನ್ನ ಸಪರೇಟ್ ಆಗಿ ಕರ್ಕೊಂಡ್ ಬರ್ತಾರೆ. ನಂತರ ಆ ತಾತ ತಂದೆ ಹತ್ರ ನಿಮ್ಮ ದೊಡ್ಡ ಮಗ ಇದಾನಲ್ಲ, ಅವನು ಯಾವುದೋ ಒಂದು ಇನ್ಶೂರೆನ್ಸ್ ಸ್ಕೀಮ್ ಬಗ್ಗೆ ನನ್ನ ಹತ್ರ ಎಕ್ಸ್ಪ್ಲೈನ್ ಅನ್ನ ಮಾಡ್ದ. ಈ ಇನ್ಶೂರೆನ್ಸ್ ಅಲ್ಲಿ ನೀವು ಹಣವನ್ನ ಕಟ್ಟಿದ್ರೆ ನಿಮ್ಮ ಆಪರೇಷನ್ ಗೆ ಯಾವುದೇ ರೀತಿಯ ಹಣವನ್ನು ನೀವು ಕೊಡೋದು ಬೇಕಾಗಿಲ್ಲ ಅಂತೆಲ್ಲ ಹೇಳ್ದ. ಆದ್ರಿಂದ ನಾನು ತುಂಬಾ ಹಣವನ್ನ ಈ ಇನ್ಶೂರೆನ್ಸ್ ಗೆ ಹಾಕ್ದೆ. ಅವನು ಕೇಳ್ಬೇಕಾದ್ರೆಲ್ಲ ತುಂಬಾನೇ ಹಣವನ್ನ ಕಳಿಸ್ಕೊಟ್ಟೆ. ನನ್ನ ತರನೇ ತುಂಬಾ ಜನರು ಅವನಿಗೆ ಹಣವನ್ನ ಕಳಿಸ್ಕೊಟ್ಟಿದ್ದಾರೆ ಇನ್ಶೂರೆನ್ಸ್ ಸ್ಕೀಮ್ ಅಂತ. ಆದ್ರೆ ಹಾಸ್ಪಿಟಲ್ಗೆ ಹೋಗಿ ಇನ್ಶೂರೆನ್ಸ್ ಸ್ಕೀಮ್ ಅನ್ನು ತೋರಿಸಿದ್ರೆ ಆ ರೀತಿಯ ಸ್ಕೀಮೇ ಇಲ್ಲ, ಆ ರೀತಿಯ ಇನ್ಶೂರೆನ್ಸ್ ಪಾಲಿಸಿನೇ ಇಲ್ಲ ಅಂತ ಹೇಳ್ಬಿಟ್ರು. ಟೋಟಲ್ ಹಣವನ್ನು ನಿನ್ನ ಮಗ ಲೂಟಿ ಮಾಡ್ಬಿಟ್ನಾ ಅಂತ ಕೇಳ್ತಾರೆ. ಇದನ್ನ ಕೇಳಿದ ತಂದೆಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಏನು ನಡೀತಿದೆ ಅಂತಾನೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ದೊಡ್ಡ ಮಗನ ರೂಮ್ ಅನ್ನ ಚೆಕ್ ಮಾಡಿ ನೋಡೋಣ ಅಂತ ತಂದೆ ಹೋಗ್ತಾರೆ. ಆವಾಗ ಇನ್ನೊಂದು ನಿಜವನ್ನು ಕಂಡುಹಿಡಿತಾರೆ. ತುಂಬಾ ಜನರ ಹತ್ರ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳಿ ಹಣವನ್ನ ಲೂಟಿ ಮಾಡಿದ್ದು ಮಾತ್ರವೇ ಅಲ್ಲದೆ ಆ ಹಣವನ್ನ ಜೂಜಾಟ ಆಡಿ ಸೋತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಾದ ರೆಸಿಪ್ಟ್ಸ್ ಎಲ್ಲ ಇರುತ್ತೆ, ಅದನ್ನ ತಂದೆ ನೋಡ್ತಾರೆ. ಸೊ ಫ್ರಾಡ್ ಕೆಲಸಗಳನ್ನ ಮಾಡಿದ್ದಾನೆ ದೊಡ್ಡ ಮಗ. ಅದಕ್ಕಾದ ಶಿಕ್ಷೆಯನ್ನ ಇವಾಗ ನರಕದಲ್ಲಿ ಅನುಭವಿಸ್ತಾನೆ ದೊಡ್ಡ ಮಗ. ಅದು ಏನು ಅಂತ ನೋಡಿದ್ರೆ ಮಾನ್ಸ್ಟರ್ ರೀತಿ ಇರುವ ಚೇಳು. ಈ ದೊಡ್ಡನನ್ನ ಒಂದು ಜಾಗದಲ್ಲಿ ಇಟ್ಟು ಟೈಟ್ ಆಗಿ ಲಾಕ್ ಮಾಡಿ ಕಟ್ಟಿ ಹಾಕ್ಬಿಟ್ಟು ಹಾಗೆ ಆ ಚೇಳು ಅವನ ಹಿಂದೆಯಿಂದ ಅದ್ರ ಬಾಲವನ್ನ ಯೂಸ್ ಮಾಡಿ ಅವನ ಮೈಗೆ ಚುಚ್ಚಿ ಮುಂದೆ ಬಂದ್ಬಿಡುತ್ತೆ. ಆ ರೀತಿ ಅವನನ್ನು ಚುಚ್ಚಿ ಚುಚ್ಚಿ ಕಿತ್ತಾಕ್ತಿರುತ್ತೆ. ಇಲ್ಲಿ ತಿಂಗಳು ಸ್ಯಾಲ್ರಿ ಬಂದ್ಬಿಟ್ಟಿದೆ ಅಂತ ಹಣವನ್ನ ತಂದು ಅವರ ತಾಯಿ ಹತ್ರ ಕೊಡ್ಬೇಕಾದ್ರೆ ತಾಯಿ ಅವರು ಮಗ ಒಳ್ಳೆ ರೀತಿಯಲ್ಲಿ ಅವನು ಸಂಪಾದನೆ ಮಾಡಿರ್ತಾನೆ ಅಂತ ಅವನನ್ನ ತಪ್ಕೊಂಡು ತುಂಬಾನೇ ಖುಷಿಯಾಗಿರ್ತಾರೆ. ಏಮರ್ಸಿದ್ದ ಹಣದಲ್ಲಿ ಚಾಕ್ಲೇಟ್ಸ್ ಗಳನ್ನ ತಗೊಂಡು ಎಲ್ಲರಿಗೂ ತಗೊಳ್ಳಿ ಅಂತ ಕೊಡ್ತಾ ಇದ್ದ. ಆದರೆ ಇನ್ಶೂರೆನ್ಸ್ ಅಂತ ಹೇಳಿ ಯಾರನ್ನೆಲ್ಲ ಏಮರ್ಸಿದ್ನೋ ಅವರನ್ನೆಲ್ಲ ನೋಡಿದ್ರೇನೆ ಹೌಸ್ಕೊಬಿಡ್ತಿದ್ದ ಹುಡುಗ. ಅವಾಗ ಅವನಿಗೆ ಜಾಸ್ತಿ ಸಲ ಫೋನ್ ಬಂದಿರುತ್ತೆ. ಇನ್ಶೂರೆನ್ಸ್ ಹಣವನ್ನ ಕ್ಲೈಮ್ ಮಾಡಿ ಕೊಡಪ್ಪ, ನನಗೆ ಆಪರೇಷನ್ ಅನ್ನ ಮಾಡ್ಬೇಕು ಅಂತ. ಅರೇಂಜ್ ಮಾಡಿ ಕೊಡ್ತೀನಿ, ಈ ಸಲ ಬಂದ್ಬಿಡುತ್ತೆ ಅಂತ ಅದು ಇದು ಅಂತ ಹೇಳ್ಬಿಟ್ಟು ನಂತರ ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಸಿಕ್ಕಿದೆ ಅಂತ ಸಿಟಿಗೆ ಹೋಗಿ ಅಲ್ಲಿ ಆರಾಮಾಗಿ ಸೆಟ್ಲ್ ಆಗ್ಬಿಟ್ಟಿರ್ತಾನೆ ಹುಡುಗ. ಆದ್ರೆ ನಿಜವಾಗ್ಲೂ ಇವನು ಸಿಟಿಗೆ ಹೋಗಿ ಸೆಟ್ಲ್ ಆಗಿದ್ದಕ್ಕೆ ರೀಸನ್ ಇವನು ಏಮರ್ಸಿದ್ರಿಂದ ಊರಲ್ಲಿ ಇರುವ ಜನರೆಲ್ಲ ಇವನನ್ನ ಕ್ವಶನ್ ಮಾಡ್ತಾರೆ ಅಂತಾನೆ, ಯಾರ ಕಣ್ಣಿಗೂ ಬೀಳ್ಬಾರ್ದು ಅನ್ನೋದಕ್ಕಾಗೆ. ಇವಾಗ ನರಕದಲ್ಲಿ ನೋಡ್ಬೇಕಾದ್ರೆ ತುಂಬಾ ಜನರು ಬ್ಲಡ್ ವಾಮಿಟ್ ಅನ್ನ ಮಾಡ್ಕೋತಿರ್ತಾರೆ. ಆ ರೀತಿ ವಾಮಿಟ್ ಮಾಡಿದ್ದ ಎಲ್ಲವನ್ನು ತಂದು ನಮ್ಮ ಹುಡುಗನ ಬಾಯಿಗೆ ಸುರಿತಾರೆ. ಚೀಟಿಂಗ್ ಅನ್ನ ಮಾಡಿದವರಿಗೆಲ್ಲ ಕೊಡುವ ಶಿಕ್ಷೆ ಇದು. ಅಂತ ಅವನಿಗೆ ವಾಮಿಟ್ ಬರೋ ರೀತಿ ಆಗುತ್ತೆ. ಆದ್ರವೇ ಬಿಡಲ್ವಲ್ಲ, ಟೋಟಲ್ ಆಗಿ ಎಲ್ಲವನ್ನು ಅವನ ಬಾಯಿಗೆ ಸುರಿದು ಅವನ ಹೊಟ್ಟೆನೆ ದಪ್ಪಾಗ್ಬಿಡುತ್ತೆ. ಇವಾಗ ಇಲ್ಲಿ ಭೂಮಿಯಲ್ಲಿ ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ನಮ್ಮ ತಂಗಿ ಹುಡುಗಿ ಇನ್ನ ಕೋಮದಲ್ಲೇ ಇರ್ತಿದ್ದಾಳೆ. ತಾಯಿ ಅವರು ಪಕ್ಕದಲ್ಲಿ ಕೂತು ಯಾವಾಗ ಹುಡುಗಿ ಎಚ್ಚರ ಆಗ್ತಾಳೆ ಅಂತ ನೋಡ್ತಿರ್ತಾರೆ. ಆದ್ರೆ ಇಲ್ಲಿ ಕೋಮದಲ್ಲಿ ಬಿದ್ದಿರುವ ಹುಡುಗಿಯನ್ನ ನರಕದಲ್ಲಿ ನಾವು ನೋಡ್ಬೇಕಾದ್ರೆ ಎರಡನೇ ತಮ್ಮನನ್ನ ಹಾಗೆ ದಬಾಕ್ಸಿ ಮಲಗಿಸ್ಬಿಟ್ಟು ದೊಡ್ಡದಾಗಿರುವ ಒಂದು ಐರನ್ ಬಾಕ್ಸ್ ಇಂದ ಅವನ ಬೆನ್ನಿಗೆ ಹಾಕಿ ಐರನ್ ಅನ್ನ ಮಾಡ್ತಿರ್ತಾರೆ, ಅಂದ್ರೆ ಸುಡ್ತಿರ್ತಾರೆ. ಅಷ್ಟೇ ಅವನ ಬೆನ್ನೆಲ್ಲ ಸುಟ್ಟೋಗುತ್ತೆ. ಬಾರ್ಬಿಕ್ಯೂ ಮಾಡಿದ ಚಿಕನ್ ರೀತಿ ಆಗ್ಬಿಡ್ತಾವನೆ. ಮತ್ತೆ ಅವನ ಬೆನ್ನಿಗೆ ಆ ರೀತಿ ಐರನ್ ಅನ್ನ ಮಾಡ್ತಾರೆ. ಇದನ್ನ ನರಕದಲ್ಲಿ ಇರುವ ತಂಗಿನೂ ನೋಡಿ ಬಿದ್ದು ಅಳ್ತಿರ್ತಾಳೆ. ಒಂದು ದಿನ ತಂದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನದಿಯ ಸೈಡಿಗೆ ಬಂದು ನೋಡ್ಬೇಕಾದ್ರೆ ಲಾಸ್ಟ್ ಮಗಳ ಡೆಡ್ ಬಾಡಿಯನ್ನ ಕಂಡು ಹಿಡಿದು ಬಿಡ್ತಾರೆ. ಬಾಡಿಯನ್ನ ಹಾಗೆ ಮನೆಗೆ ತರ್ತಾರೆ. ಆ ಬಾಡಿಗಾದ ಲಾಸ್ಟ್ ಕಾರ್ಯಗಳನ್ನೆಲ್ಲ ನೀಟಾಗಿ ಮಾಡ್ತಿರ್ತಾರೆ. ತಂದೆ ತಾಯಿ ಅವರ ಇಬ್ಬರ ಮುಖದಲ್ಲೂ ಅಷ್ಟೊಂದು ನೋವು ಕಾಣ್ತಾ ಇರುತ್ತೆ. ಮಾಡ್ಬೇಕಾಗಿರುವ ಕಾರ್ಯ ಎಲ್ಲವನ್ನು ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ನರಕದಲ್ಲಿ ತಂಗಿ ಹುಡುಗಿ ಲಾಸ್ಟ್ ಹುಡುಗಿಯ ಹೆಸರನ್ನ ಹೇಳಿ ಜೋರಾಗಿ ಕಿರ್ಚಿ ಕೂಗಿ ಚೆಕ್ ಮಾಡ್ತಿರ್ತಾಳೆ. ನೋಡಿದ್ರೆ ಕೊನೆ ಹುಡುಗಿನೂ ನರಕದಲ್ಲೇ ಇರ್ತಾ ಇದ್ದಾಳೆ. ಅವಳ ಕೈಯೆಲ್ಲ ನಡುಗ್ತಾ ಇದೆ, ಸುಟ್ಟೋಗ್ತಿದೆ. ಕೈಯನ್ನ ಕೆರೆದು ಅವಳ ಕೈ ಪೂರ್ತಿ ಬ್ಲಡ್ ಆಗಿರ್ತಿದೆ. ಏನು ಇಲ್ಲ, ಪಕ್ಕದ ಊರಿನಲ್ಲಿ ಒಂದು ಡೆತ್ ಆಗ್ಬಿಟ್ಟಿದೆ, ಅಲ್ಲಿಗೆ ಹೋಗಿದ್ದು ಬರ್ತೀವಂತ ತಂದೆ ತಾಯಿ ಹೊರಟಿರ್ತಾರೆ ಅಲ್ವಾ. ಈ ಹುಡುಗಿಯ ಸಿಂಗಿಂಗ್ ಕಾಂಪಿಟೇಷನ್ ಫೈನಲ್ ಸ್ಟೇಜಿನ ದಿನ ಸತ್ತೋಗಿದ್ದ ಹುಡುಗಿ ಸೂಸೈಡ್ ಅನ್ನ ಮಾಡಿ ತೀರೋಗ್ಬಿಟ್ಟಿರ್ತಾಳೆ. ಆ ಹುಡುಗಿ ಬೇರೆ ಯಾರು ಇಲ್ಲ, ನಮ್ಮ ಲಾಸ್ಟ್ ಹುಡುಗಿಯ ಕ್ಲೋಸ್ ಫ್ರೆಂಡ್. ಅವಳ ಸೂಸೈಡ್ ಗೆ
ಯಾವ್ದೋ ಒಂದು ರೀಸನ್ ಅಲ್ಲಿ ಈ ಹುಡುಗಿ ಕಾರಣವಾಗಿ ಇದ್ಬಿಟ್ಟಿದ್ದಾಳೆ. ಇನ್ನೊಬ್ಬರನ್ನ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮೋಟಿವೇಟ್ ಮಾಡೋದಕ್ಕಾದ ಶಿಕ್ಷೆ ಏನು ಗೊತ್ತಾ? ಅವ್ರಗಳ ಕಣ್ಮುಂದೆ ಅದೇ ಸಾವನ್ನ ಮತ್ತೆ ಮತ್ತೆ ಅವರಿಗೆ ಹಾಕಿ ಹಾಕಿ ತೋರಿಸೋದು. ಆ ಫ್ರೆಂಡ್ ಹುಡುಗಿ ನೇಣು ಹಾಕೊಂಡೇ ಸತ್ತೋಗಿರ್ತಾಳೆ. ಸೊ ನಮ್ಮ ಲಾಸ್ಟ್ ಕೊನೆ ಹುಡುಗಿಯ ಕಣ್ಮುಂದೆನೆ ಮತ್ತೆ ಮತ್ತೆ ಅವಳ ಫ್ರೆಂಡ್ ಸಾಯೋದನ್ನ ರಿಪೀಟೆಡ್ ಆಗಿ ಹಾಕಿ ಹಾಕಿ ತೋರಿಸ್ತಿರ್ತಾರೆ. ಒಬ್ಬರನ್ನ ಸೂಸೈಡ್ ಗೆ ಫೋರ್ಸ್ ಮಾಡೋದು ಎಷ್ಟು ದೊಡ್ಡ ತಪ್ಪು ಅನ್ನೋದನ್ನ ಹುಡುಗಿಗೆ ಅರ್ಥ ಮಾಡಿಸ್ತಿರ್ತಾರೆ. ಅದನ್ನ ನೋಡ್ತಿರ್ಬೇಕಾದ್ರೇನೆ ನಮ್ಮ ಲಾಸ್ಟ್ ತಂಗಿ ಹುಡುಗಿಯನ್ನ ಅವಳ ತಲೆ ಜುಟ್ಟನ್ನ ಹಿಡಿದು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಡೀತಾ ಇರುವ ಘೋರಗಳನ್ನ ಕೋಮಾ ಸ್ಟೇಜ್ ಅಲ್ಲಿ ಮಲಗಿರುವ ನಮ್ಮ ತಂಗಿ ಹುಡುಗಿ ನೋಡ್ತಾನೆ ಇರ್ತಾಳೆ. ಇಲ್ಲಿ ಪುಟ್ಟ ಹುಡುಗಿಯನ್ನ ಗೆಲ್ದು ಹೋಗಿ ಒಂದು ಕಲ್ಲು ಬಂಡೆಗೆ ಟೈಟ್ ಆಗಿ ಕಟ್ಟಿ ಹಾಕಿ ಅವಳ ನಾಲ್ಗೆಯನ್ನ ಹಿಡಿದು ಹೊರಗಡೆ ಗೆಲ್ದು ಒಂದು ದೊಡ್ಡ ಮೊಳೆಯನ್ನ ಯೂಸ್ ಮಾಡಿ ಅವಳ ನಾಲ್ಗೆಗೂ ಆ ಬಂಡೆಗೂ ಸೇರಿ ಹೊಡೆದು ಚಿತ್ರ ಹಿಂಸೆಯನ್ನು ಕೊಡ್ತಿರ್ತಾರೆ. ಅದು ಸಾಕಾಗಲ್ಲ ಅಂತ ಮುಳ್ಳು ಮುಳ್ಳಾಗಿ ಇರ್ತಾ ಇರುವ ಒಂದು ವೆಪನ್ ಅನ್ನು ಯೂಸ್ ಮಾಡಿ ನಮ್ಮ ಹುಡುಗಿಯ ಕೈಗೆ ಹೊಡೆದು ಅವಳ ಕೈಯನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿದ ನಂತರವೇ ಮತ್ತೆ ಆ ಕೈ ಮತ್ತೆ ಬೆಳ್ಕೊಳ್ಳುತ್ತೆ, ಮತ್ತೆ ಕಟ್ ಮಾಡ್ತಾರೆ, ಮತ್ತೆ ಬೆಳೆಯುತ್ತೆ, ಮತ್ತೆ ಕಟ್ ಮಾಡ್ತಾರೆ. ಅಪ್ಪಪ್ಪ ಎಂತಹ ಶಿಕ್ಷೆ! ಇಲ್ಲಿ ತಂದೆ ತಾಯಿ ನಮ್ಮ ಮಕ್ಕಳೆಲ್ಲ ತೀರೋಗ್ಬಿಟ್ರಲ್ಲ ಅಂತ ಜೋರಾಗಿ ಬಿದ್ದು ಬಿದ್ದು ಅಳ್ತಿರ್ತಾರೆ. ಈ ಕಡೆ ಮುಖಕ್ಕೆ ಹೊಡೆದು ಅವರ ಮುಖದಲ್ಲಿ ಇರುವ ಸಾಂಬಾರೆಲ್ಲ ಹೊರಗಡೆ ಚೆಲ್ಲೋ ರೀತಿ ಮಾಡ್ತಿರ್ತಾರೆ. ಮೂವರು ಮಕ್ಕಳಿಗೂ ಇದೇ ಶಿಕ್ಷೆಯನ್ನು ಕೊಡ್ತಿರ್ತಾರೆ. ಈ ಕಡೆ ಅವ್ರಗಳ ಡೆಡ್ ಬಾಡಿಗೆ ಮಾಡ್ಬೇಕಾಗಿರುವ ಕಾರ್ಯ, ಹೇಳ್ಬೇಕಾಗಿರುವ ಎಲ್ಲ ಮಂತ್ರಗಳನ್ನು ಲಾಸ್ಟ್ ಆಗಿ ಹೇಳಿ ಅವ್ರಗಳಿಗೆ ಪ್ರೇಯರ್ ಅನ್ನೆಲ್ಲ ಮಾಡಿ ಕೊನೆಯದಾಗಿ ಆ ಫ್ಯೂನರಲ್ ಚೆನ್ನಾಗಿ ನಡೀತಿರುತ್ತೆ. ಎಲ್ಲರ ಬಾಡಿನೂ ಸಿಕ್ಕಿದ್ರೆ ಮಾತ್ರವೇ ಈ ಫ್ಯೂನರಲ್ ನ ಮಾಡ್ತೀನಿ ಅಂತ ತಂದೆ ಹೇಳ್ತಿದ್ರು. ಅದೇ ರೀತಿ ಎಲ್ಲರದು ಸಿಕ್ಬಿಟ್ಟಿದೆ. ಇಲ್ಲಿ ಕೋಮಾದಲ್ಲಿ ಮಲಗಿರುವ ನಮ್ಮ ತಂಗಿ ಹುಡುಗಿಯ ಆತ್ಮ ನರಕದಲ್ಲಿ ಸುತ್ತಾಡ್ತಾ ಇದೆ ಅಲ್ವಾ? ಆ ಆತ್ಮ ತಂದೆ ಹೇಳಿದ್ದು ಎಲ್ಲವೂ ನಿಜವಾಗ್ಬಿಟ್ಟಿದೆ. ನಾವು ಮಾಡುವ ಒಂದೊಂದು ತಪ್ಪಿಗೂ ತಕ್ಕಿದಂತೆ ಡಿಫ್ರೆಂಟ್ ಆಗಿ ಶಿಕ್ಷೆಗಳು ಸಿಗುತ್ತೆ ನರಕದಲ್ಲಿ ಅಂತ ತಂದೆ ಹೇಳಿದ್ರು. ಅದು ಸತ್ಯಾನೇ ಅಂತ ಅನ್ಕೋತಿರ್ತಾಳೆ. ಆದ್ರಿಂದ ಅವಳ ಅಣ್ಣ ತಂಗಿಯರಿಗೆ ಚಿತ್ರ ಹಿಂಸೆಯನ್ನ ಕೊಡ್ತಾ ಇರುವ ಹೂಡಿ ಹಾಕಿರುವ ಜನರ ಹೂಡಿಯನ್ನ ಬಿಚ್ಚತಾವಳೆ ಹುಡುಗಿ. ಅಂದ್ರೆ ಆ ರೀತಿ ಮಾಸ್ಕ್ ಅನ್ನ ಹಾಕೊಂಡಿರೋರ ಮಾಸ್ಕ್ ಅನ್ನ ರಿಮೂವ್ ಮಾಡಿ ನೋಡ್ತಾವಳೆ ನಮ್ಮ ತಂಗಿ ಹುಡುಗಿ. ನೋಡಿದ್ರೆ ಟಾರ್ಚರ್ ಅನ್ನ ಮಾಡೋದು ಅವ್ರಗಳೇ, ಆ ಟಾರ್ಚರ್ ಗಳನ್ನ ಅನುಭವಿಸೋದು ಅವ್ರಗಳೇ. ನರಕದಲ್ಲಿ ನಿಮಗಾದ ಶಿಕ್ಷೆಯನ್ನ ನೀವೇನೆ ಕೊಟ್ಕೋತೀರಾ ಅನ್ನೋದನ್ನ ಇವನ್ನೆಲ್ಲ ಡೈರೆಕ್ಟ್ ಆಗಿ ನೋಡಿದ ರೀತಿ ಫೀಲ್ ಮಾಡ್ತಿರ್ತಾವಳೆ ತಂಗಿ ಹುಡುಗಿ. ಅದೇ ಸಮಯದಲ್ಲಿ ಇವಳು ಮಾಸ್ಕ್ ಅನ್ನ ಹಾಕೊಂಡಿರೋ ರೀತಿ, ಹುಡಿಯನ್ನ ಹಾಕೊಂಡಿರೋ ರೀತಿಯಲ್ಲಿ ಇರ್ತಾವಳೆ. ಅದನ್ನ ನೋಡಿ ಇವಳೇನೆ ಹೆದರ್ಕೋತಾವಳೆ. ಆವಾಗ ಇವಳ ಸೆಲ್ಫೇ ಹೇಳುತ್ತೆ, ಹೆದರ್ಕೋಬೇಡ, ನಿನಗಾದ ಜಾಗ ಈ ನರಕ ಇಲ್ಲ. ಸೊ ನೀನು ಹೆದರ್ಕೋಬೇಕಾಗಿರುವ ಅವಶ್ಯಕತೆ ಇಲ್ಲ. ಈ ತಂಗಿ ಹುಡುಗಿ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಅವಳಿಗೆ ಲೆಕ್ಕಾಚಾರ ಬರಲ್ಲ ಅಲ್ವಾ? ಆದ್ರಿಂದ ಸಬ್ಜೆಕ್ಟ್ಸ್ ಎಲ್ಲದರಲ್ಲೂ ಫೇಲ್ ಆಗ್ತಿರ್ತಾವಳೆ. ಅದಕ್ಕೆ ಹುಡುಗಿ ಅವರ ತಾಯಿ ಹತ್ರ ಮಾರ್ಕ್ಸ್ ಅನ್ನ ಕಡಿಮೆ ತಗೊಂಡು ಸಬ್ಜೆಕ್ಟ್ಸ್ ಅಲ್ಲಿ ಫೇಲ್ ಆಗೋರಿಗೆಲ್ಲ ನರಕದಲ್ಲಿ ಶಿಕ್ಷೆ ಸಿಗುತ್ತಾ ಅಮ್ಮ, ನರಕಕ್ಕೆ ಹೋಗ್ತಾರ ಅವರು ಅಂತ ಡೌಟ್ ಅನ್ನ ಕೇಳಿರ್ತಾವಳೆ ಹುಡುಗಿ. ಅದಕ್ಕೆ ತಾಯಿ, ಓದು ಬರಲ್ಲ ಅನ್ನೋದಕ್ಕೆಲ್ಲ ನರಕಕ್ಕೆ ಕಳ್ಸಲ್ಲಮ್ಮ ಯಾರನ್ನು, ನೀನು ಏನಕ್ಕೂ ಹೆದರ್ಕೋಬೇಡ ಅಂತ ತಾಯಿ ಸಮಾಧಾನ ಮಾಡಿರ್ತಾರೆ ತಂಗಿ ಹುಡುಗಿಯನ್ನ. ಅದಕ್ಕೂ ಕೂಡ ಹುಡುಗಿ ಪ್ರೇಯರ್ ಅನ್ನ ಮಾಡ್ತಾವಳೆ. ಅಲ್ಲಾಗೆ ತುಂಬಾನೇ ಥ್ಯಾಂಕ್ಸ್, ನನ್ನ ಕೈಯಲ್ಲಿ ಆದಷ್ಟು ನಾನು ಚೆನ್ನಾಗಿ ಓದೋದಕ್ಕೆ ಟ್ರೈ ಮಾಡ್ತೀನಿ, ಬ್ರಿಲಿಯಂಟ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಪ್ರೇಯರ್ ಅನ್ನ ಮಾಡಿರ್ತಾವಳೆ. ಚಿಕ್ಕ ವಯಸ್ಸಿನಿಂದ ಬಡವರಿಗೆ, ಭಿಕ್ಷಕರಿಗೆ ತುಂಬಾನೇ ಹೆಲ್ಪ್ ಅನ್ನ ಮಾಡಿರ್ತಾವಳೆ ಹುಡುಗಿ. ಯಾಕೆ ಮನೆಯಲ್ಲಿ ಬೆಳೆಯುವ ಬೆಕ್ಕು, ನಾಯಿ ಎಲ್ಲದಕ್ಕೂ ಕೂಡ ಅವುಗಳು ಕಷ್ಟ ಪಡಬಾರ್ದು ಅನ್ನೋದಕ್ಕಾಗಿ ಊಟ ಕೊಟ್ಟು ಅವುಗಳಿಗೆ ಸಹಾಯವನ್ನ ಮಾಡಿರ್ತಾವಳೆ. ಆದ್ರಿಂದಾನು ಏನೋ ನಮ್ಮ ತಂಗಿ ಹುಡುಗಿಯನ್ನ ನರಕದಲ್ಲಿ ಹಾಕೋದ್ರ ಬದಲು, ಆ ಶಿಕ್ಷೆ ಎಲ್ಲ ಇವಳಿಗೆ ಸಿಗೋದ್ರ ಬದಲು ಅವೆಲ್ಲ ಇಲ್ಲದೆ ನಮ್ಮ ಹುಡುಗಿ ಇವಾಗ ಚೆನ್ನಾಗಿರ್ತಿದ್ದಾವಳೆ. ಆದ್ರಿಂದ ನಮ್ಮ ಹುಡುಗಿ, ನನ್ನ ಅಣ್ಣ ತಂಗಿಯರೆಲ್ಲ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ, ಸೊ ನಾನುವೇ ಈ ನೋವನ್ನು ಅನುಭವಿಸ್ತೀನಿ, ನಾನು ಇಲ್ಲೇ ಇರ್ತೀನಿ ಅಂತ ಕೇಳ್ಕೊತಾಳೆ ಹುಡುಗಿ. ಆದ್ರೆ ನಮ್ಮ ಹುಡುಗಿಯ ಸೆಲ್ಫ್ ಇಲ್ಲ, ನೀನು ಈ ಜಾಗದಲ್ಲಿ ಇರ್ಲೇಬಾರ್ದು ಅಂತ ಅವಳನ್ನ ಗೆಳೆದು ತಂದು ಒಂದು ಜಾಗಕ್ಕೆ ಬಿಡುತ್ತೆ. ಅಂದ್ರೆ ಎಲ್ಲಿಗೆ ಬಿಡುತ್ತೆ ಏನು ಅಂದ್ರೆ, ನಮ್ಮ ಹುಡುಗಿ ಇನ್ನ ಸತ್ತಿರಲ್ಲ, ಕೋಮದಲ್ಲೇ ಇರ್ತಾವಳೆ. ಸೊ ಇವಾಗ ಕೋಮದಲ್ಲಿ ಇದ್ದ ಹುಡುಗಿಯ ಕೈ ಕಾಲು ಹಾಗೆ ಶೇಕ್ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟೇ ನಮ್ಮ ಹುಡುಗಿ ಕಣ್ಬಿಡೋದಕ್ಕೆ ಶುರು ಮಾಡ್ತಾವಳೆ. ಕೋಮದಲ್ಲಿ ಇರುವ ಹುಡುಗಿ ಮತ್ತೆ ಕಣ್ಬಿಟ್ಟು ಎಚ್ಚರಾಗಿ ಚೆನ್ನಾಗಿರ್ತಾಳ ಅಂತ ಅನ್ಕೊಂಡಿದ್ರೆ, ಇವಾಗ ನಮ್ಮ ಹುಡುಗಿ ಕಣ್ಣನ್ನ ಬಿಟ್ಟು ಚೆನ್ನಾಗಿ ಅವಳ ಲೈಫ್ ಅಲ್ಲಿ ಸೂಪರ್ ಆಗ್ಬಿಟ್ಟಿದ್ದಾಳೆ. ಆವತ್ತಿನಿಂದ ನಮ್ಮ ಹುಡುಗಿ ಇನ್ನ ಸೂಪರ್ ಆಗಿ, ಇನ್ನ ಸ್ಟ್ರಾಂಗ್ ಆಗಿ ಪ್ರೇಯರ್ ನ ಮಾಡೋದಕ್ಕೆ ಶುರು ಮಾಡ್ತಾವಳೆ. ಮತ್ತೆ ಏನಾದ್ರೂ ನಾವು ಸತ್ರೆ ನಾವು ಸ್ವರ್ಗಕ್ಕೇನೆ ಹೋಗ್ಬೇಕು ಅಂತ, ಅದಕ್ಕಾಗಿ ಏನನ್ನೆಲ್ಲ ಮಾಡೋಕೆ ಆಗುತ್ತೋ ಆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ತಾವಳೆ ಹುಡುಗಿ. ಸೊ ನಾವುವೇ ಸ್ವರ್ಗದಲ್ಲಿ ನಮಗಾದ ಸೀಟ್ ಅನ್ನ ರಿಸರ್ವ್ ಮಾಡಿ ಇಡೋದು ಒಳ್ಳೇದು ಅನ್ಸುತ್ತೆ. ಆದ್ರಿಂದ ಆದಷ್ಟು ಎಲ್ಲರಿಗೂ ಸಹಾಯವನ್ನ ಮಾಡಿ, ನಿಮ್ಮ ಪ್ರೀತಿಯನ್ನ ತೋರಿಸಿ, ಪುಣ್ಯಗಳನ್ನ ಸೇರಿಸ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.